ನಾವು ಕಲ್ಲು ಕೆತ್ತನೆಗೆ ಬಳಸುವ ಚಾಣದ ರೀತಿ ಇರುವಂತಹದ್ದು ನೋಡಿ. ಇದೆಲ್ಲ ಸಣ್ಣ ಸಣ್ಣ ಪಾಯಿಂಟ್ಗಳಿಂದ ಕೂಡಿರುವಂತಹದ್ದು. ಇದು ಹೆಚ್ಚು ಕಡಿಮೆ ಒಂದು 3 mm ಇರುತ್ತೆ. ಇದಷ್ಟೇ 3 mm. ಇವು ಎಲ್ಲ ಅಷ್ಟೇ ಚಿಕ್ಕದ್ರಿಂದ ದೊಡ್ಡದು ಇರುತ್ತೆ. 1 mm ತನಕ ಈ ಟೂಲ್ಗಳನ್ನು ಇಟ್ಕೊಂಡಿರ್ತೀವಿ ನಾವು, ಸೂಕ್ಷ್ಮ ಕೆಲಸಗಳನ್ನು. ಈಗ 1.5 ಇಂಚಿನಲ್ಲಿ ಒಂದು ವಿಗ್ರಹ ಮಾಡಬೇಕು ಅಂತ ಆದರೆ ಆ 1.5 ಇಂಚು ವಿಗ್ರಹದ ಕಣ್ಣು ಎಷ್ಟು ಇಂಚ್ ಇರಬಹುದು? ಅದಕ್ಕೆ ಟೂಲ್ಗಳನ್ನು ಬಳಸ್ಕೊಳ್ಳದೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅಂತ ನಾನು ಇವತ್ತು ಕಲ್ಪನೆ ಬರಲಿಲ್ಲ. ಇಲ್ಲದೆ ಹೋಗಿದ್ರೆ ಟೂಲ್ ಸೆಟ್ಗಳನ್ನು ತರಬಹುದಾಗಿತ್ತು, ನೀವೇ ಕೈನಲ್ಲಿ ಹಿಡಿದು ನೋಡ್ಬೋದಾಗಿತ್ತು. ಫೋಟೋದಲ್ಲಿ ಆ ಸೈಜ್ ಎಷ್ಟು ಗೊತ್ತಾಗ್ತದೆ ಗೊತ್ತಿಲ್ಲ. ಬಟ್ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಲ್ವೇ? ಹಾಗೆ ಈ ರೀತಿಯಾದಂಥ ಕೆಲವು ಟೂಲ್ಸ್ಗಳನ್ನು ಬಳಸ್ಕೊಂಡಿರ್ತೀವಿ. ಜೊತೆಗೆ ನೋಡಿ, ಇವೆಲ್ಲ ಈ ದುಂಡುಳಿ ಅಂತ ಕರೀತಾರೆ. ಇದನ್ನ ದೊಡ್ಡ ದೊಡ್ಡ ಕಲ್ಲುಗಳನ್ನು ಒಡೆದು ಚಿಪ್ಪಪ್ ಮಾಡೋಕ್ಕೆ ಇದು ಕೈನಲ್ಲಿ ಹೀಗೆ ಹಿಡ್ಕೊಳ್ತೀವಿ. ಇದು ಹೆಚ್ಚು ಕಡಿಮೆ 6 ಇಂಚು ಉದ್ದ ಇರುತ್ತೆ. ಇದು 6 ರಿಂದ 8 ಇಂಚು 10 ಇಂಚು. ಇದು ಅಷ್ಟೇ. ಇದನ್ನ ಕ್ಲೋರ್ ಟೂಲ್, ಒಂಥರ ಬಾಚಣಿಕೆ ಥರದ ಉಳಿಗಳು. ನೀವು ಈ ತರಹದ ಉಳಿಯ ತುದಿಯ ವಿನ್ಯಾಸವನ್ನು ನೀವು ಕೆಲವು ಕಡೆ ಗುಹಾಂತರ ದೇವಾಲಯಗಳಲ್ಲಿ ನೋಡಿರ್ತೀರಿ. ಆ ಗುರುತುಗಳಿರ್ತದಲ್ಲ, ಆ ಗುರುತುಗಳನ್ನು ನೋಡಿಕೊಂಡೇ ನಾವುಗಳು ಚಾಣ ಮಾಡ್ಕೊಂಡಿರೋದು. ಯಾಕೆ ಅಂತಂದರೆ ಆಯಾ ಜಾಗಕ್ಕೆ ಹೊಂದುವಂತಹ ಆಯಾ ಗಾತ್ರದ ಉಳಿಗಳನ್ನು ಅವರವರೇ ಮಾಡ್ಕೊಳ್ಬೇಕು. ನಾನು ಅದು ಕೇಳಿದ್ದು, ಪ್ರಾಯಶಃ ಹಿಂದಿನ ಕಾಲದಲ್ಲಿ ಯಾವ ವಿಶ್ವಕರ್ಮ ಜನಾಂಗ ಇತ್ತಲ್ಲ, ಅವರೇ ಅತ್ಯಂತ ಪ್ರಧಾನವಾಗಿ ಯೋಧರು ಆಗಿದ್ರು ಅವರು ಅಂತ. ಅವರಿಗೂ ಯಾಕೆಂದರೆ ಆ ಕೆತ್ತನೆಯ ತಂತ್ರಗಾರಿಕೆಯನ್ನು ತಿಳ್ಕೊಳ್ಳೋದ್ರೊಟ್ಟಿಗೆ ಅರಮನೆಯ ಅಥವಾ ಯುದ್ಧ ಭೂಮಿಯ ಅಥವಾ ಪ್ರಾಕೃತಿಕ ಎಲ್ಲ ರಂಗಗಳ ಪರಿಚಯ ಅವರಿಗೆ ಇದ್ದಿರುತ್ತೆ. ರಾಜನ ಮುಂದೆ ಅವರೇ ಓಡಾಡ್ಕೊಂಡಿರ್ತಾರೆ. ಅರಮನೆ ಏನೇನು ಸೀನ್ ನಡೆಯುತ್ತೆ ಎಲ್ಲ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಅದು ನೋಡ್ದೇನೆ ಅದ್ರ ಕಲ್ಪನೆ ಬರೋದು ಹೇಗೆ? ಹಾಗಾಗಿ ಅದರೊಟ್ಟಿಗೆ ಟೂಲ್ಸ್ಗಳನ್ನು ಮಾಡ್ಕೊಳ್ಳುವಂಥದ್ದು ಅವ್ರು ಮಾಡ್ಕೊಳ್ತಾ ಇದ್ರು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ನೋಡಿ, ಇನ್ನು ಸಣ್ಣ ಸಣ್ಣ ಟೂಲ್ಗಳು. ಇದೆಲ್ಲ ನೀವು ಯಾರಾದರೂ ಕಲಿಬೇಕು ಅಂತಿದ್ರೆ ಭಾಳ ಕಷ್ಟದ ಕೆಲಸ ಏನಿಲ್ಲೇ ಇಲ್ಲ. ಒಂದು 2,000 ರೂಪಾಯಿ ಹಾಕಿಬಿಟ್ರೆ ಇಡೀ ಟೂಲ್ ಸೆಟ್ಟೇ ಬಂದೋಗ್ಬಿಡುತ್ತೆ. ಯಾಕೆ ಅಂದರೆ ಇದೆಲ್ಲ ಪ್ಲೇನಿಂಗ್ ಮೆಷಿನ್ ಬ್ರೋಕನ್ ಬ್ಲೇಡ್ಸ್ಗಳು ಗುಜರಿಯಲ್ಲಿ ಸಿಕ್ಕುತ್ತೆ. ಇದು ನೀವು ಈ ಶಿಲ್ಪ ಕೆತ್ತನೆಗೆ ಯಾವುದೋ ಫಾರಿನ್ನಿಂದ ವಿಶೇಷವಾದ ಟೂಲ್ ತರಿಸ್ತೀನಿ ಅಂತಂದರೆ ಬಹುಶಃ ಈ ಥರದ ಅಲ್ಲಿಂದ ನೀವು ಒಂದು ಸೆಟ್ ತರಿಸೋದ್ರೊಳಗೆ ಈ ಥರದ್ದು 150 ಸೆಟ್ ಇಲ್ಲೇ ಸಿಕ್ಕೋದು. ಕೆಲವು ನಮಗೊಂದು ವ್ಯಾಮೋಹ ಇರುತ್ತೆ, ಹೊರದೇಶದಿಂದ ತಗೊಂಡ್ರೆ ಅದು ಬಹಳ ಚೆನ್ನಾಗಿರುತ್ತೆ ಅಂತ ಭ್ರಮೆ. ಇವಾಗ ಅವೆಲ್ಲ ಏನು ನಡೆಯೋದಿಲ್ಲ. ಈಗ ಜನಕ್ಕೂ ಗೊತ್ತಾಗ್ತಾ ಬಂದಿದೆ. ಮೊದಲು ಚೈನಾದ ಹಿಂದೆ ಬಿದ್ದಿದ್ರು, ಈಗ ನೋಡಿ ಈ ಚೈನಾನ ಬೇಡ ಅಂತಾರೆ. ಅಥವಾ ಯಾರಾದರೂ ಏನೋ ನಿನ್ನೆ ಬರ್ತೀನಿ ಅಂದಿದ್ದೆಲ್ಲೋ ಬರಲೇ ಇಲ್ಲಲ್ಲ, ಅವನು ಚೈನಾದವನು ಅಂತಾರೆ. ಅಂದರೆ ಗ್ಯಾರಂಟಿ ಇಲ್ಲ ಅಂತ ಅರ್ಥ. ಈ ತರಹದ ಬ್ಲೇಡ್ಗಳಲ್ಲಿ ನಡೀತವೆ. ಇದರ ಸುಮ್ಮನೆ ಒಂದು ಸೂಕ್ಷ್ಮ ಗುರುತು, ಈ ಥರ ಚಿತ್ರಗಳನ್ನು ಮಾಡಿಕೊಂಡು ಕಲ್ಲಿಗೆ ಅಂಟಿಸ್ಕೊಂಡು ಮಾಡ್ಬೋದು. ಎರಡನೇ ಈ ಥರ ಇದು ಪೂರ್ತಿ ಆಗಿದ್ದಿಲ್ಲ ಇದು, ಅದರ ಪ್ರೋಸೆಸ್ ನಿಮಗೆ ಗೊತ್ತಾಗುತ್ತೆ ಹೀಗೆ. ಅದರ ಕಾರಣದಿಂದ ಇದು ಒಂದು ನಟರಾಜನ ಮಾಡಿದ್ದೆ ನಾನು. ಅರ್ಧ ಮಾಡಿದವಾಗ ಹೇಗೆ ಕಾಣ್ತಾ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗಲಿ ಅಂತ ಆ ಫೋಟೋ ಇಟ್ಟಿದ್ದೀನಿ. ಇದು ನಟರಾಜನ ಶಿಲ್ಪದ ಫೋಟೋ. ಇದು ಬಂದು ಕೇವಲ 2.5 ಅಡಿ ಎತ್ತರ ಇದೆ. ಇದು ಅದರ ಕೆತ್ತನೆಗೆ ಚಾಣಗಳನ್ನು ಹೇಗೆ ಬಳಸ್ತೀವಿ ನೋಡಿ, ಆ ಗ್ರೂವ್ಗಳಲ್ಲಿ ಈಗ ಅಳತೆ ಇಟ್ಟು ಇದನ್ನು ಕೆತ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಸಣ್ಣ ವಿಡಿಯೋನೂ ಇದೆ, ನೀವು ನೆಕ್ಸ್ಟ್ ನೋಡ್ಬೋದು. ಇದೆ ಈಗ ನೆಕ್ಸ್ಟ್ ಅದೇ ಬರುತ್ತೆ ಕಂಪ್ಯಾರಿಸನ್ಗೋಸ್ಕರ. ನೋಡಿ, ಇದು ಆ ಕೊಳವೆಯನ್ನು ಹೇಗೆ ಕೊಳವೆಯಾಗಿ ಬಳಸ್ಕೊಳ್ತೀವಿ ಅಂತ ನೋಡಿ. ಈ ಕೊಳವೆ ಆಕಾರದ ಟೂಲ್ಗಳನ್ನು ಬಳಸಿ ಸುತ್ತಿಗೆಯಿಂದ ಕೆತ್ತನೆ ಮಾಡಿರ್ತೀವಿ. ಬೇರೆ ಬೇರೆ ಆಗಿನ ಕಾಲದಲ್ಲಿ ಸಾಫ್ಟ್ನಿಂಗ್ ಈಗ ಯಾವುದೂ ಇರಲಿಲ್ಲ. ಈಗೆಲ್ಲ ಹೇಳ್ತಾರಲ್ಲ, ಯಾವುದೋ ಒಂದು ಮರದ ರಸ ಬರುತ್ತೆ, ಅದು ಅಂಟಿಸ್ಕೊಂಡ್ರೆ ಕಲ್ಲು ಮೆತ್ತಗಾಗುತ್ತೆ. ಅದೆಲ್ಲ ಸುಮ್ಮನೆ ವೈಭವೀಕರಿಸೋದಕ್ಕೆ ಹೇಳುವ ಉತ್ಪ್ರೇಕ್ಷೆಯ ಮಾತುಗಳು ಹೊರತಾಗಿ ಅದು ಕೆಲಸಕ್ಕೆ ಬರೋದಲ್ಲ. ಯಾಕೆಂತಂದರೆ ಕಲ್ಲಿನಲ್ಲಿ ಗುಣ ಏನಂದರೆ, ಕ್ಲೋರೋಟಿಕ್ ಸ್ಟೋನ್ನಲ್ಲಿ ವಿಶೇಷವಾದ ಗುಣ ಏನು ಅಂತಂದರೆ, ಭೂಮಿಯ ಸಂಪರ್ಕ ತಪ್ಪಿ
ಭೂಗ್ರ ಗರ್ಭಗೃಹದಿಂದ ಭೂಗರ್ಭದಿಂದ ಹೇಗೆ ಹೊರಗೆ ಬಂದ ತಕ್ಷಣ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ವಾತಾವರಣಕ್ಕೆ, ಬಿಸಿಲಿಗೆ, ಗಾಳಿಗೆ, ಮಳೆಗೆ ಇದು ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಗುಟ್ಟು ಇಷ್ಟೇ, ಯಾವ ಶಿಲ್ಪ ಮಾಡಬೇಕೋ ಆ ಕಲ್ಲನ್ನು ಮೊದಲೇ 10 ವರ್ಷ ಮೊದಲೇ ತಂದಿಟ್ಕೊಳ್ಳಲ್ಲ. ತಂದಿಟ್ಕೊಂಡ್ರೆ ಕೆಲಸ ಮಾಡೋಕ್ಕೆ ಬರೋಲ್ಲ. ಅದು ತಗೊಂಡು ಬಂದು ಒಂದು 6 ತಿಂಗಳ 1 ವರ್ಷದೊಳಗೆ ಆ ಕೆಲಸ ಮುಗಿದೋಗ್ಬಿಡ್ಬೇಕು. 2ನೇ ವರ್ಷ ಇಷ್ಟು ಗಟ್ಟಿ ಕಲ್ಲಲ್ಲಿ ಕೆಲಸ ಮಾಡಿದಾರಲ್ಲ ಅಂತ ನೀವು ನಿಬ್ಬೆರಗಾಗ್ತೀರಿ, ನಾವು ಮಾಡಿದ್ದಲ್ವೇ ಅಲ್ಲ. ಅದು ದೇವರು ಮಾಡಿರೋ ಗಟ್ಟಿತನ, ಅದು ಅಷ್ಟೇ. ವಿಶೇಷತೆ ಇರೋದು ಆ ಕಲ್ಲಿನ ಆ ಗುಣ. ಇದು ನೋಡಿ, ಇದು ಪೂರ್ಣ ಆದ ನಂತರ ಇಲ್ಲಿ 20 ತೋಳುಗಳು, 10 ತೋಳುಗಳಲ್ಲಿ 10 ಆಯುಧಗಳನ್ನು ಹಿಡಿದು ಅತ್ಯಾತಿ ಭಂಗಿ ಅಂತನ್ನಲ್ಲ, ಆ ಭಂಗಿಯಲ್ಲಿ ನಿಂತು ನರ್ತನ ಮಾಡ್ತಾ ಇರುವಂಥ ಸಂಯೋಜನೆ. ಇಲ್ಲಿ ಇವನೇ ಹೀರೋ ಆದ್ರಿಂದ ಇವನು ದೊಡ್ಡದಾಗಿದ್ದಾನೆ. ಹಾಗೆ ಅಂತ ಇವನೇನು ಕಮ್ಮಿ ಅಲ್ಲ. ಬ್ರಹ್ಮ ಮತ್ತು ಶಿವ ಆ ಕಡೆಗಿದ್ದಾರೆ, ಬ್ರಹ್ಮ ವಿಷ್ಣು ಈ ಕಡೆಗಿದ್ದಾರೆ. ಇದು ವಿಷ್ಣು ಅನ್ನೋದು ಗೊತ್ತಾಗೋಕ್ಕೋಸ್ಕರ ಕೆಳಗಡೆ ಗರುಡ ಇದೆ. ಇವನು ಶಿವ. ಇಲ್ಲಿ ನಂದಿ ತಿರುಗಿ ಮೇಲ್ಮುಖ ಮಾಡಿ ನೋಡಿಕೊಂಡು ಕುಡಿತಾ ಇದ್ದ ಹಾಗೆ. ಜೊತೆಗೆ ಬ್ರಹ್ಮನ ವಾಹನ ಹಂಸ ಇಲ್ಲಿದೆ. ಇವರೆಲ್ಲ ಅಪಸ್ಮಾರ ಮೂರ್ತಿ. ಇದು ಅಪಸ್ಮಾರ ಅಂದರೆ ಅಜ್ಞಾನ, ಮೂರ್ಛೆ ರೋಗ ಅಂತೀವಲ್ಲ, ಅಪಸ್ಮಾರ ರೋಗ ಅಂತಾರಲ್ಲ, ಅಂದರೆ ಜ್ಞಾನವೇ ಇಲ್ಲದೆ ಇರುವಂಥದ್ದು. ಆ ಅಜ್ಞಾನವನ್ನು ತುಳಿದಿದ್ದಾನೆ ಅವನು, ಜ್ಞಾನಮೂರ್ತಿ, ಸುಜ್ಞಾನ ಮೂರ್ತಿ ಅಂತ. ಇದೊಂದು 4-4.5 ತಿಂಗಳಲ್ಲಿ ಮುಗಿಸಿದ್ದೀನಿ. ಒಟ್ಟು 2.5 ಅಡಿ ಇತ್ತು ಇದು. ಇದು ಮಕರ ತೋರಣಗಳು. ಇದೆಲ್ಲ ಇವೆಲ್ಲ ಥ್ರೂ ಇರೋದು. ಇಲ್ಲಿ ಮಧ್ಯದಲ್ಲಿಯೂ ಕೂಡ ಹೋಲ್ಗಳಿದೆ. ಇದೆಲ್ಲ ಹೋಲ್ಗಳೇ. ಇದು 4 ಭಾಗ ಮಾತ್ರ ಟಚ್ ಆಗಿದೆ, ಉಳಿದದ್ದೆಲ್ಲ ಥ್ರೂ. ಇಲ್ಲಿ ಕಾಣುತ್ತಲ್ಲ, ಹಾಗೇನೆ ಥ್ರೂ ಇರುವಂಥದ್ದು. ಇಲ್ಲಿ ಎಲ್ಲ ಕಾಣುತ್ತೆ ನಿಮಗೆ ನೋಡಿ. ಇಲ್ಲಿ ಇದೆಲ್ಲ ಥ್ರೂ ಹೋಲ್ ಇದೆ. ಇಲ್ಲೆಲ್ಲ ಇಲ್ಲಿ ಹೊರಭಾಗದಲ್ಲಿ ಎಲ್ಲ ಕಾಣುತ್ತೆ ನಿಮಗೆ. ಇದು ಒಂದು ಹಳೆ ಕಾಲದಲ್ಲೂ ಡ್ರಿಲ್ಲಿಂಗ್ ಮಿಷಿನ್ನೇ ಬಳಸ್ತಾ ಇದ್ರು. ಯಾಕೆಂತಂದ್ರೆ ಹಗ್ಗದಿಂದ ಕಟ್ಟಿದ್ದು. ಈಗ ನೀವು ಸೊಣಗಾರರು ಈ ಸಣ್ಣ ಈಗ ಹಳ್ಳಿ ಕಡೆಗೆ ಮಾಡ್ತಾರೆ, ಈಗೆಲ್ಲ ಎಲೆಕ್ಟ್ರಿಕ್ ಅದು ಇದೆಲ್ಲ ಬಂದಿದೆ. ಆ ಥರ ಸನ್ನೆಗಳನ್ನು ಬಳಸ್ಕೊಳ್ತಾ ಇದ್ರು. ದೊಡ್ಡ ಲೇತ್ ಟರ್ನಿಂಗೇ ಮಾಡಿದ್ದಾರೆ 7ನೇ ಶತಮಾನದಲ್ಲಿ. 9ನೇ ಶತಮಾನದ 7ನೇ ಶತಮಾನದ ನಿಮ್ಗೆ ನೆನಪಿಗೋಸ್ಕರ ಹೇಳ್ತೀನಿ. ಬಾದಾಮಿಯ ಮೊದಲನೇ ಗುಹೆ ಮುಂಭಾಗದಲ್ಲಿ ಒಂದು ಸಣ್ಣ ಸ್ಯಾಂಡ್ ಸ್ಟೋನ್ನ ಒಂದು ಕಟ್ಟಿ ಮಾಡಿದ ದೇವಸ್ಥಾನ ಇದೆ. ಕೇವ್ ಟೆಂಪಲ್ ಕೊರೆದು ಮಾಡ್ತಾರೆ, ಇದು ಕಟ್ಟಿ ಮಾಡೋದು. ಎಲ್ಲೋರಾದಲ್ಲಿರುವಂಥದ್ದು ಕೊರೆದು ಮತ್ತೆ ಕಟ್ಟಿಲ್ಲ. ಅಲ್ಲಿ ಪೂರ್ತಿ ಕಟ್ಟದಂತೆ ಕಾಣುತ್ತೆ ಅದು, ಆದರೆ ಕೊರೆದು ಮಾಡಿದ್ದು. ಅಂದರೆ ಮೊದಲು ಶಿಖರ ಮಾಡಿಕೊಂಡು ಕೆಳಗಡೆಗೆ, ಆಮೇಲೆ ಉಳಿದದ್ದನ್ನು ಕೆಳಗಡೆ ಆಮೇಲೆ ಮಾಡ್ಕೊಂಡಿದ್ದು. ದೇವಸ್ಥಾನ ಈಗ ಕಟ್ಟೋ ವಿಧಾನನೂ ಹಾಗೇನೆ. ನಿಮ್ಗೆ ಬಹುಶಃ ಗೊತ್ತಿಲ್ಲ. ಕೆಳಗಡೆಗೆ ಇಟ್ಟು ರಫ್ ಸ್ಟ್ರಕ್ಚರ್ನಲ್ಲಿ ಮಾಡಿ ಕಟ್ಕೊಂಡು ಹೋಗ್ತಾರೆ. ಈ ಹಿಂದಿನ ಕಾಲದಲ್ಲಿ ಮಾಡಿದ್ದೆಲ್ಲ ಅದೇ ಲಕ್ಷಣಗಳಲ್ಲೇ ಆದಂಥದ್ದು ಅನ್ನೋದು ಗೊತ್ತಾಗುತ್ತೆ. ಕಟ್ಕೊಂಡು ರ್ಯಾಂಪ್ಗಳ ಮೂಲಕ ಮೇಲೆ ಮತ್ತೆ ಆನೆ ಕುದುರೆಗಳ ಸಹಾಯದಿಂದ ಮೇಲೆ ತಂದು ಕಟ್ಟೋದು, ಮತ್ತೆ ರ್ಯಾಂಪ್ಗಳ ಮೂಲಕ ಮತ್ತೆ ಹೀಗೆ ಕಟ್ಕೊಂಡು ಕೊನೆಗೆ ಕಲಶ ಇದು ಎಲ್ಲ ಆದ ನಂತರ ಒಂದೇ ಸಾರಿ ತೆಗಿತಾ ಇರಲಿಲ್ಲ. ಯಾಕೆಂದರೆ ಇದು ಮಣ್ಣು ಮುಚ್ಕೊಂಡು ಹೋಗುವಾಗ ಸೂಕ್ಷ್ಮ ಕೆತ್ತನೆ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮುಚ್ಚಿದ ನಂತರ ತೆಗಿವಾಗ ಸ್ವಲ್ಪ ತೆಗೆದು ಆ ಜಾಗ ಮಾಡಿಕೊಂಡು ಅಲ್ಲಿ ಬೇಕಾದಾಗೆ ಕೂತ್ಕೊಂಡು ಆ ಇಂಟ್ರಿಕೇಸಿ ಇದೆಯಲ್ಲ, ಕುಸಿರಿ ಕೆತ್ತನೆಗಳನ್ನೆಲ್ಲ ಮೇಲಿನಿಂದ ಮಾಡ್ತಾ ಮಣ್ಣು ತೆಗಿತಾ ಮಣ್ಣು ತೆಗಿತಾ ಮತ್ತೆ ಪೂರ್ಣ ಮಾಡಿ ಪೂರ್ಣ ಮಣ್ಣನ್ನು ಹೊರಗೆ ತೆಗಿತಾರೆ. ಆಗಿನ ಕಾಲದಲ್ಲಿ ಕ್ರೇನ್ ಇರಲಿಲ್ಲ. ಇದೇ ಮೆಥಡ್, ಇದೇ ಟೆಕ್ನಿಕ್. ಈ ಥರದ ಅನೇಕ ಟೆಕ್ನಿಕ್ಗಳಿದೆ. 10 ಅಡಿ 12 ಅಡಿ ಎತ್ತರದ ಏಕಶಿಲೆಯ ಟರ್ನಿಂಗ್ ಪಿಲ್ಲರ್ಸ್ಗಳನ್ನು ಮಾಡಿದ್ದಾರೆ ಅವರು. ಸ್ಯಾಂಡ್ ಸ್ಟೋನ್ನಲ್ಲಿ ಮಾಡಿದ್ದಾರೆ. ಯಾವ ಕಲ್ಲನ್ನು ನಾವು ಚಾಣ ಮಸಿಯೋಕೆ ಅಂತ ಬಳಸ್ತೀವೋ ಆ ಮಸಿಯೋ ಕಲ್ಲಲ್ಲೇ ಆಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಆ ಕಲ್ಲು ಹೇಗೆ ಹೋಗಿರ್ಬೋದು ಅಂತ. ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಮೈಕಲ್ ಏಂಜೆಲೋ ಕೇಳಿದಿರಿ ನೀವೆಲ್ಲರೂ. ಇಟಲಿನಲ್ಲಿ ಅವ್ರದ್ದೊಂದು ಏನೋ ಫಿಫ್ತ್ ಚಾಪಲ್ಸ್ ಅಲ್ಲ, ಇನ್ನೊಂದಿದೆ. ಹೌದು, ವಾಟಿಕನ್ ಸಿಟಿಯಲ್ಲಿ ಇರೋದು ಇದು. ಹೌದು. ಅದು ಆ ಭೂಮಿ, ಗ್ರಹಗಳು ಎಲ್ಲ ಇತ್ಯಾದಿ ಕಲ್ಪನೆಗಳನ್ನು ಮಾಡಿದಂಥದ್ದು. ಅದು 80x120 ಏನೋ ಸೈಜಲ್ಲಿ ಇದೆ. ಅದು ಅಷ್ಟೇ. ಅದನ್ನು ತಗೊಳ್ಳೋದಕ್ಕೆ 4 ವರ್ಷ. ಪೇಂಟಿಂಗ್ನಲ್ಲಿ ಸಮಸ್ಯೆ ಏನಂತಂದರೆ, ಪೇಂಟ್ ಹೀಗೆ ಹಚ್ಕೊಂಡು ಹೀಗೆ ಮೇಲೆ ಬ್ರಷಿಂಗ್ ಮಾಡುವಾಗ ಇಂಕ್ ಕಲರ್ ಕೆಳಗಿಳಿದು ಬಂದುಬಿಡ್ತದೆ. ಮಾಡೋದು ಭಾಳ ಕಷ್ಟ. ಒಂದು ಸಣ್ಣ ಕಲ್ಪನೆ ಮಾಡಿ ನೋಡ್ಕೊಳ್ಳಿ.
ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇದೇನು ಹತ್ತಿರದಲ್ಲಿರುವ ಆ ಗುಹೆಗಳ ಮೇಲ್ಭಾಗದಲ್ಲಿ ಗ್ಲಾಸ್ ಇರಲಿಲ್ಲ, ಉಳಿಗಳಿಂದ ಕೆತ್ತನೆ ಮಾಡಿದಾರಲ್ಲ, ಪೇಂಟಿಂಗ್ನಲ್ಲಿ ಪೇಂಟ್ ಇಳಿದು ಬಂದ್ಬಿಡ್ತದೆ. ಕೆತ್ತನೆ ಮಾಡುವಾಗ ಆ ಉಳಿ ಸುತ್ತಿಗೆ ಇಟ್ಕೊಂಡು ಹೇಗೆ ಅವನು ಕೆತ್ತನೆ ಮಾಡಿರ್ಬೋದು, ಕಲ್ಲನ್ನು ತಿರುಗಿಸಿ ಹಾಕ್ಕೊಳ್ಳೋಕ್ಕಾಗಲ್ಲ, ಏಕಶಿಲೆ ಬಂಡೆ ಅಂತ. ಇವತ್ತಿಗೂ ಅವ್ರ ಹೆಸರೇ ಇಲ್ಲ. ಇವತ್ತಿನ ವಿಜ್ಞಾನಿಗಳಿಗೂ ಕೂಡ ಅದೊಂದು ಸವಾಲಾಗಿ ಕೂತ್ಕೊಂಡಿದೆ. ಹೇಗೆ ಮಾಡಿರ್ಬೋದು ಅಂತ, ಕಲ್ಪನೆ ಹೇಗೆ ಮಾಡಿರ್ಬೋದು ಅಂದರೆ ಮೊದಲೇನೆ ಇಲ್ಲಿ ಇದು ಬರುತ್ತೆ, ಇಂಥದ್ದು ಕಂಬಗಳು ಬೇಕಾಗಿರಲಿಲ್ಲ, ಕಂಬಗಳ ಅವಶ್ಯಕತೆನೇ ಇರಲಿಲ್ಲ ಗುಹಾಂತರ ದೇವಾಲಯಕ್ಕೆ. ಯಾಕಂತಂದರೆ ಹೊರಗಡೆಯಿಂದ ಪೂರ್ತಿ ಸಾಲಿಡ್ ಅದು. ಅಷ್ಟು ದೊಡ್ಡ ಬಂಡೆಗೆ ಕಲ್ಲಿನ ಕಂಬಗಳ ಅವಶ್ಯಕತೆ ಇಲ್ಲ. ಆದರೆ ಕಂಬದವನ್ನು ಯಾಕೆ ಹಾಕಿದ್ರು ಅಂತಂದರೆ ಒಂದು ವಿವರಣೆಯನ್ನು ಹೆಚ್ಚು ಕೊಡೋದಕ್ಕೆ ಹೆಲ್ಪ್ ಆಗ್ತದೆ. ಎರಡು, ಅದರ ಡೆಪ್ತ್ ಫೀಲ್ ಆಗಬೇಕಾದ್ರೆ ಕಂಬಗಳಿರಬೇಕು. ಮೂರು, ನಿಶ್ಚಿಂತೆಯಿಂದ ಮಲಗಬೇಕಾದ್ರೆ ಕಂಬನಾದರೂ ಇದೆ ಅಂತ ನಮ್ಮ ಭಾವನೆ ಅಷ್ಟೆ. ಹೀಗಾಗಿ ಕಂಬಗಳ ಅವಶ್ಯಕತೆ ಇಲ್ಲದೆ ಹೋಗಿದ್ರೆ ಆ ಗುಹೆ ಒಳಗಡೆ ಅಷ್ಟು ಜನ ಹೋಗ್ತಾನೆ ಇರಲಿಲ್ವೇನೋ ಅನ್ಸುತ್ತೆ. ಹೌದು, ಅನೇಕ ವೈಜ್ಞಾನಿಕ ವಿಚಾರಗಳಿದೆ ನೋಡಿ. ಇನ್ನೂ ಎಷ್ಟೋ ವಿಚಾರಗಳು ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಬೇರೆ ದೇವಾಲಯಗಳಲ್ಲಿ ಎಕೋ ಸೌಂಡ್ ಬರುತ್ತೆ, ಆದರೆ ಹೊಯ್ಸಳ ದೇವಾಲಯದಲ್ಲಿ ಹೆಚ್ಚು ಎಕೋ ಸೌಂಡ್ ಬರೋದಿಲ್ಲ. ಹೌದು, ಇದಕ್ಕೆ ಕಾರಣ ಇಷ್ಟೇನೆ, ಈ ಹೊಯ್ಸಳ ದೇವಾಲಯಗಳು ಕೋನಗಳಿಂದ ಕೂಡಿರುವಂತಹದ್ದು, ಮೂಲೆಗಳಿಂದ ಕೂಡಿರುವಂತಹದ್ದು. ಪರ್ಸ್ಪೆಕ್ಟಿವ್ಸ್, ಡೆಪ್ತ್ ಬೇರೆ ಬೇರೆ ಇರೋದಾದ್ರಿಂದ ಆ ಗ್ರಾನೈಟಲ್ಲಿ ಮಾಡಿದ ಅನಂತ ಪದ್ಮನಾಭ ದೇವಸ್ಥಾನ ಇಲ್ಲಿಂದ ಹೋ ಅಂತ ಕೂಗಿದ್ರೆ ಅಲ್ಲೊಬ್ರು ಹೋ ಅಂತ ಕೂಗ್ದಂಗೆ ಕೇಳೋದು. ಆದರೆ ಹೊಯ್ಸಳ ದೇವಾಲಯಗಳಲ್ಲಿ ನಿಮ್ಗೆ ಇದು ಹೆಚ್ಚು ಕಂಡು ಬರೋದಿಲ್ಲ. ಯಾಕೆ ಅಂತಂದರೆ ಆ ಲೆವೆಲ್ಸ್ಗಳಿದೆಯಲ್ಲ, ಮುಂದೆ ಹಿಂದೆ ಇರೋ ಲೆವೆಲ್ಸ್ಗಳು ಪ್ರತಿಧ್ವನಿಯನ್ನು ತೆಗೆದುಹಾಕ್ಬಿಡುತ್ತೆ. ಹಾಗಾಗಿ ಸ್ಪಷ್ಟವಾಗಿ ಶಬ್ದವನ್ನು ಕ್ಯಾಪ್ಚರ್ ಮಾಡುತ್ತೆ. ಶಬ್ದವನ್ನು ಕ್ಯಾಪ್ಚರ್ ಮಾಡೋದ್ರಿಂದನೇ ಶುದ್ಧ ಅಕ್ಷರಗಳು, ಶಬ್ದಗಳು ಹೊರಗೆ ಬರುತ್ತೆ. ಅದು ಆ ಕಾಲದಲ್ಲಿ ಯಾವ ಮೈಕ್ ಟೆಕ್ನಿಕ್ ಇತ್ತು ನೋಡಿ. ಶಬ್ದದ ರೂಪ ಬದಲಾಗೋದಿಲ್ಲ, ಶಬ್ದದ ಸ್ವರ ಬದಲಾಗೋದಿಲ್ಲ, ಶಬ್ದದ ಸ್ಪಷ್ಟತೆಯನ್ನು ಇವತ್ತಿಗೂ ನಿರಂತರವಾಗಿ ನಾವು ನೋಡುವಷ್ಟು ಸುಂದರವಾಗಿ ಕಾವ್ಯ ರಚನೆ ಮಾಡಿದ್ರೆ ಆ ದೇವಾಲಯದಲ್ಲಿ ಕೇಳದ ಕಾವ್ಯ ರಚನೆಯೋ ಅಥವಾ ಅಲ್ಲಿ ಹಾಡಿದ ಸಂಗೀತವು ಬೇರೆದಾಗೆ ಕೇಳ್ತಾ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಸ್ವರ ಆ ಕಲ್ಲಿನ ಕಣಕಣವನ್ನು ಮುಟ್ಟಿ ಬಂದಿದ್ದಿರುತ್ತೆ. ಆ ಕಲ್ಲು ನಮ್ಮಲ್ಲಿ ಇವಾಗ ಹಳೆಯದನ್ನು ಚೆಕ್ ಮಾಡ್ಕೊಳ್ಳುವಾಗ ನಾವೇನು ಮಾಡ್ತೀವಿ ಅಂತಂದರೆ ಕಾರ್ಬನ್ ಡೇಟಿಂಗ್ ಅಂತ ನೋಡೋದೇ ಒಂದು ಪರಂಪರೆ ಇದೆಯಲ್ಲ. ಅದ್ರ ಉದ್ದೇಶ ಕಾರ್ಬನ್ ಡೇಟಿಂಗ್ ಹೆಂಗೆ ಹೇಳುತ್ತೆ ಅದು ಅಂತಂದರೆ ಆ ಕಲ್ಲು ಯಾವ ಕಾಲದಲ್ಲಿ ನಿರ್ಮಾಣ ಆಯಿತು ಅಂತ ಹೇಳೋದಿಲ್ಲ. ಆ ಕಲ್ಲಿನ ಮೇಲ್ಪದರ ಎಷ್ಟು ಸಾವಿರ ವರ್ಷಗಳ ಹಿಂದೆ ಎಕ್ಸ್ಪೋಸ್ ಆಯಿತು ಅಂತ. ಯಾವುದಾದ್ರೂ ಒಂದು ಶಿಲ್ಪವನ್ನು ಆ ಶಿಲ್ಪದ ಕಾರ್ಬನ್ ಡೇಟಿಂಗ್ ಮಾಡಬೇಕು ಅಂತಾದರೆ ನನ್ನನ್ನು ಕೇಳಿದ್ರೆ ನಾ ಹೇಳೋದಿದ್ರೆ, ನೀವು ಆ ಶಿಲ್ಪ ಕಾರ್ಬನ್ ಡೇಟಿಂಗ್ ಮಾಡಬೇಡಿ, ಆ ಶಿಲ್ಪದ ಕಣ್ಣಿನ ರೇಖೆ ಹಾಕಿರ್ತಾರಲ್ಲ, ಯಾಕಂದರೆ ಪ್ರತಿಷ್ಠಾಪನೆಗಿಂತ ಪೂರ್ವದಲ್ಲಿ ಮಾತ್ರ ಅದನ್ನು ಮಾಡ್ತಾರೆ. ಆ ಕಣ್ಣಿನ ರೇಖೆ ಒಳಗಡೆ ಇರುವ ಆ ಗೆರೆಯನ್ನು ಕಾರ್ಬನ್ ಡೇಟಿಂಗ್ ಮಾಡಿ ಎಕ್ಸಾಕ್ಟ್ ಆ ಶಿಲ್ಪ ಯಾವಾಗ ತಯಾರಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟಿಷ್ಟು ಸಿಂಪಲ್ ಆಗಿದೆ. ತುಂಬ ತಂತ್ರಗಾರಿಕೆಗಳಿದೆ, ಟೆಕ್ನಿಕ್ಗಳನ್ನು ನಾವು ಬಳಸ್ಕೊಳ್ತಾ ಇಲ್ಲ ಇವತ್ತಿಗೂ. ಶಬ್ದದ ದೃಷ್ಟಿಕೋನ ಒಂದೇ ಅಲ್ಲ, ಬೆಳಕಿನ ದೃಷ್ಟಿಕೋನ ನೋಡಿ. ದೇವಸ್ಥಾನಗಳನ್ನು ಪೂರ್ವಾಭಿಮುಖವಾಗಿ ಹೆಚ್ಚು ಯಾಕೆ ಕಟ್ತಾರೆ ಅಂತಂದರೆ ಆ 3D ಆ ಡೆಪ್ತ್ಗಳನ್ನು ಸುಂದರವಾಗಿ ನೀವು ನೋಡಬೇಕಾದ್ರೆ ಆ ದೇವಾಲಯಕ್ಕೆ ಆ ಸೂತ್ರಕ್ಕೆ ಕರೆಕ್ಟಾಗಿ ಅದು ಬರುತ್ತಲ್ಲ. ಆ ಆಮಲಕದ ವಿನ್ಯಾಸದಿಂದ ಹಿಡಿದು ಸುಖನಾಸ ಆಗಿರ್ಬೋದು ಅಥವಾ ಮೇಲ್ಗಡೆ ಶಿಖರ ಇತ್ಯಾದಿಗಳೆಲ್ಲ ನಿಮಗೆ ಎಕ್ಸಾಕ್ಟ್ಲಿ ಅರ್ಧಕ್ಕರ್ಧ ಲೈಟ್ ಆ್ಯಂಡ್ ಶೇಡ್ ಕೊಡ್ತಾ ಇರುತ್ತೆ. ಆ ಚಲನೆಯಲ್ಲಿ ಪ್ರತಿ ದಿವಸನೂ ದೇವಸ್ಥಾನ ಚಲನೆ ಆದಂತೆ ಕಂಡು ಬರುತ್ತೆ. ನಮ್ಮಲ್ಲಿ ಒಂದು ವಿಧಿ, ಎಷ್ಟೋ ಸರಿ ನಾನು ಮತ್ತು ಈ ಕೆಲವು ನನ್ನ ಸ್ನೇಹಿತರು ಕೆಲವು ಡಾನ್ಸರ್ಸ್ಗಳೆಲ್ಲ ಇದ್ದಾರೆ, ಅವರು ನಿಮ್ಮದೇ ದೊಡ್ಡದು ಕಣೋ ಅಂತ ನನ್ನ ಹತ್ರ ವಾದ ಮಾಡೋದು. ನಾನು ಇಲ್ಲ ನಮ್ದಾದ್ರೂ ಬರೀ ಒಂದು ಕಲ್ಲು, ಬಣ್ಣ ಇಲ್ಲ, ಕೆತ್ತಿಟ್ಟು ಹೋಗ್ಬಿಡ್ತೀವಿ. ನೀವು ಹಂಗಲ್ಲ, ಜನರನ್ನ ಬೇಗ, ಯಾಕೆಂದರೆ ನಿಮ್ಗೆ ಶಬ್ದ ಇದೆ ಅಂದರೆ ಸ್ವರ, ಸಂಗೀತ, ನೃತ್ಯ, ಗೀತ, ವಾದ್ಯ, ಸಾಹಿತ್ಯ ಎಲ್ಲಾದರೂ ಸೇರಿಕೊಂಡು ನೀವು ನಮಗಿಂತ ಬೇಗ ಜನ ಮನನ್ನು ಗಳಿಸ್ಬಿಡ್ತೀವಿ. ಹೀಗೆ ಸುಮ್ಮನೆ ಹೀಗೆ ಕೆಲವು ಸಾರಿಗೆ ಮಾತಾಡ್ಕೊಳ್ತಾ ಇರ್ತೀವಿ. ಆವಾಗ ಈ ಬೆಳಕು ಇವೆಲ್ಲ ಅವ್ರದ್ದು ಒಂದು
ನಾವಿರೋ ತನಕ ಆಯಿತು, ನಮ್ದೊಂದು 30 ವರ್ಷ 40 ವರ್ಷ ಆಮೇಲೆ ನಾವಿರೋದೇ ಇಲ್ಲ ಸಮಾಜದಲ್ಲಿ ಅಂತನ್ನುವಂಥ ಕೊರಗಳನ್ನು ಹೇಳ್ತಾ ಇದ್ರು. ಇಲ್ಲ, ಎಲ್ಲ ಒಂದೊಂದು ರಂಗದಲ್ಲಿ ಒಂದೊಂದು ವಿಶೇಷತೆ ಅದು ಇದ್ದೇ ಇರುತ್ತೆ. ಆದರೂ ನಾವು 100 ವರ್ಷ ಅಲ್ಲ 1000 ವರ್ಷ ಹೋದ್ಮೇಲೆ ಮಾಡೋಷ್ಟು ಹೆಸರು ಅವರು ಇಡೀ ಜೀವಮಾನದಲ್ಲಿ ಅಷ್ಟೇ ವರ್ಷದಲ್ಲೇ ಮುಗಿಸಿರ್ತಾರೆ. ದೇವರು ಎಲ್ರಿಗೂ ಒಂದೊಂದು ಒಳ್ಳೊಳ್ಳೆ ವ್ಯವಸ್ಥೆಯನ್ನು ಕೊಟ್ಟಿರ್ತಾನೆ. ಹಾಗೆ ಈ ದೇವಸ್ಥಾನಗಳಲ್ಲಿಯೂ ಕೂಡ ನಾವು ಈ ಬೆಳಕನ್ನು ತುಂಬ ಚೆನ್ನಾಗಿ ನಾನು ಈ ಹಿಂದೆ ಹೇಳಿದಾಗೆ ಪದ್ಧತಿಗಳು ಪರಂಪರೆಗಳ ಹಿಂದಿನ ತತ್ವಗಳು ಮರೆತು ಹೋಗ್ಬಿಟ್ಟು ಈಗ ಆರತಿ ಮಾಡ್ತಾರೆ. ಆರತಿ ಮಾಡೋದಕ್ಕೊಂದು ಲಕ್ಷಣ ಅಂತ ಇದೆ. ಗಂಟೆ ಬಾರಿಸ್ತಾರೆ, ಗಂಟೆಗೆ ಒಂದು ಲಕ್ಷಣ ಅಂತ ಇದೆ. ಈಗ ಉತ್ಸವಾದಿಗಳಲ್ಲಿ ನೋಡಿ ನೀವು, ಭಟ್ರು ಹೀಗೆ ಜಲ ಮತ್ತು ಸೊಪ್ಪನ್ನು ಈಗ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅವರು ನಡೆಯುವಾಗ ಒಂದು ರಿದಮ್ ಇರುತ್ತೆ, ಅವರು ಹಾಕುವಾಗ ಒಂದು ರಿದಮ್ ಇರುತ್ತೆ. ಆ ನಂತರ ಯಾವುದನ್ನು ಹಾಕುವಾಗ ಯಾವ ರಿದಮ್ಮು, ಇದಿಷ್ಟು ಸಂಬಂಧಗಳಿದೆ. ಸುಮ್ಮನೆ ಗದ್ದಲ ಮಾಡೋದಲ್ಲ ಅದು, ಅಥವಾ ಶಬ್ದ ಮಾಡೋದು ಅಂತ ಇರಲಿಲ್ಲ. ಅಲ್ಲಿ ಅವರು ಮಾತಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ಇಷ್ಟು ಸುತ್ತಿಗೆ ಈ ಅಕ್ಷತವನ್ನು ಇಲ್ಲ. ಆಗಮದಲ್ಲಿ ಬರುವ ಆಗಮದ ಪೂರ್ಣ ವಿವರಣೆಯನ್ನು ನೀವು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅದು ಆಚರಣೆಯಲ್ಲಿ ಯಾವ ವಿಜ್ಞಾನ ಹಿಂದಿದೆ, ಯಾವ ಹಿಂದಿನ ವಿಜ್ಞಾನ ಈ ಆಚರಣೆಯಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಷ್ಟು ಸೊಗಸಾಗಿದೆ. ನೀರು ಅಥವಾ ಈ ಪಂಚಭೂತಗಳು ಪಂಚೇಂದ್ರಿಯಗಳಿಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಅದು ಹೇಗೆ ನಮಗೆ ಕಿವಿಗೆ ನಮ್ಮ ಚರ್ಮಕ್ಕೆ ಹೇಗೆ ಶಕ್ತಿಯನ್ನು ಕೊಡುತ್ತೆ, ಕಲ್ಲಿನ ಸ್ಪರ್ಶದಿಂದ ನಾವೇನಾಗ್ತೀವಿ, ಅದರ ದೃಶ್ಯದಿಂದ ನಮಗೆ ಯಾವ ಬಲ ಬರುತ್ತೆ, ಇವೆಲ್ಲ ತತ್ವಗಳಿದೆ. ಆದರೆ ಇನ್ನೂ ಸಾಕಷ್ಟು ಇದ್ರ ಬಗ್ಗೆ ವಿವರಗಳು ಹೊರಗೆ ಬರಬೇಕಾಗಿದೆ. ನೋಡಿ, ನಿಮಗೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಆರತಿ ಅಂತ ಹೇಳಿದೆ ನಾನು. ಆರತಿಯಲ್ಲಿ ಮೊದಲ 3 ಸುತ್ತು, ಹೀಗೆ ಎರಡನೇದ ನಾಭಿಯ ತನಕ 3 ಸುತ್ತು, ಆಗಮದಲ್ಲಿ ಬರೋದು ಇದನ್ನು ಹೇಳ್ತಾ ಇರೋದು. ಆ ನಂತರ ಮುಖದ ಹತ್ರ ಸುತ್ತುಗಳನ್ನು ತರ್ತೀವಿ, ಒಟ್ಟು 7 ಸುತ್ತುಗಳು. ಈಗ ನಾನು ಸಪ್ತದಳ ಪದ್ಮದ ಕಲ್ಪನೆ ಮೇಲೆ ಕೆಳಗಡೆಗೆ ಷಡಾಧಾರ, ಒಟ್ಟು ಅದು ಸಪ್ತ ಅಂತ ಹೇಳಿದಲ್ಲ. ಆರತಿಯಲ್ಲೂ ಅಷ್ಟೇ ಅದೇ ಸುತ್ತುಗಳಿದೆ. ಸಂಬಂಧಗಳು ಇದೇನೋ ಒಂದು ಕಾಟಾಚಾರಕ್ಕೆ ಮಾಡಿದ್ದ ಅಥವಾ ಚಂದಕ್ಕೆ ಮಾಡಿದ್ದಂತಲ್ಲ, ಇದರೊಳಗಡೆ ವಿಜ್ಞಾನ ಇದೆ. ಆ ಬೆಳಕಿನಲ್ಲಿ ನೋಡಿ, ಲೈಟ್ ಆ್ಯಂಡ್ ಈಗ ಡಾನ್ಸರ್ಸ್ಗಳು ಚಲಿಸಿ ಮಿಂಚಿಬಿಡ್ತವೆ ಅಂತ ಅನ್ಬೋದು. ಶಿಲ್ಪದಲ್ಲಿಯೂ ಚಲನೆ ನೀವು ತೋರಿಸೋದಕ್ಕೆ ಆರತಿಯೇ ಮುಖ್ಯ ಕಾರಣ. ಬೇರೆ ಬೇರೆ ರೀತಿಯ ನೆರಳುಗಳನ್ನು ಉತ್ಪತ್ತಿ ಮಾಡುತ್ತೆ. ಈಗ ಏಕಾರ್ತಿ ಅಂತ ಇರುತ್ತೆ, ನಾಗಾರ್ತಿ ಅಂತ ಇರುತ್ತೆ, ಆ ನಂತರ ಕುಂಭಾರತಿ, ಕರಂಡ ಆರತಿ ಅಂತ ಕರಿತೀವಿ. ಈ ಆರತಿಗಳೆಲ್ಲ ಅದು ಬೇರೆ ಬೇರೆ ರೀತಿಯ ನೆರಳುಗಳನ್ನು ಸೃಷ್ಟಿ ಮಾಡ್ತವೆ. ಒಂದು ಶಾರ್ಪ್ ನೆರಳಾದರೆ ಇನ್ನೊಂದು ವಿಡ್ತ್ ನೆರಳು. ಒಂದು ಆರತಿ ಎತ್ತಿದ್ರೆ ಆ ಆರತಿಯಲ್ಲಿ ಆ ನೆರಳು ಕಾಣುವಾಗ 7 ನೆರಳು ಕಾಣ್ತಾ ಇರುತ್ತೆ. 7 ಶಿಲ್ಪ ತಂದು ನಿಲ್ಲಿಸೋದಕ್ಕಾಗತ್ತೆ ಆ ಕ್ಷಣಕ್ಕೆ. ಆದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಕೈ ಮುಕ್ಕೊಂಡು ನಿಂತ್ಕೋತೀವಿ, ಆರತಿ ನಡೀತಾ ಇರುತ್ತೆ. ಆರತಿ ನಡೆದಿರುವಾಗ ನಾವು ಕಣ್ಣು ಮುಚ್ಕೊಂಡು ನಿಂತಿರ್ತೀವಿ. ಆ ಸೌಂದರ್ಯವನ್ನು ನಾವು ನೋಡೋದೇ ಇಲ್ಲ. ಕೊನೆಗೆ ಹೋಗ್ತೀವಿ, ಕವಚ ಹಾಕಿ ದೇವರನ್ನು ನೋಡ್ಕೊಂಡು ಬರ್ತೀವಿ. ಕವಚ ಹಾಕೋ ಪರಂಪರೆಯು ಹೀಗೆ ಬಂದಿತ್ತು. ನಮಗೆ ಗೊತ್ತಿಲ್ಲ, ಅದರ ಹಿಂದಿನ ವಿಜ್ಞಾನ ತಿಳ್ಕೊಂಡೇ ಇಲ್ಲ. ಅದರ ಮೂಲ ಒಂದು ಸತ್ವ ಶಕ್ತಿ ಆ ದೃಷ್ಟಿಯಲ್ಲಿಂದ ಆ ದೇಹದಲ್ಲಿ ಏನು ಶಕ್ತಿಯನ್ನು ತುಂಬಿರ್ತಾನೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ ನೀವು ಕೇಳಿರ್ತೀರಿ. ಅದರೊಟ್ಟಿಗೆ ಅರ್ಚಕನ ಅವನ ಒಂದು ಆ ಪ್ರದೇಶದ ವೈದಿಕ ಪರಂಪರೆ ಆಚರಣೆಗಳೆಲ್ಲ ಇದೆಯಲ್ಲ, ಅದರೊಳಗಡೆ ಶಕ್ತಿ ಬರೋದಕ್ಕೆ ಹಲವಾರು ಕಾರಣ ಇದೆ. ಕೇವಲ ಬಾಡಿ ತಯಾರಾಗಿಬಿಟ್ರೆ ಶಕ್ತಿ ಬಂದಿರಲ್ಲ. ಅದಕ್ಕೆ ಬಾಡಿ ಜೊತೆಗೆ ನಾಡಿ ಸೇರಬೇಕು. ಆವಾಗಲೇ ಒಂದು ಜೀವ ಕಳೆ ಬರೋದು. ಅದು ಆ್ಯಕ್ಟ್ ಮಾಡುತ್ತೆ, ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದು ನಿಮ್ಗೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಒಂದೇ ಒಂದು ವೈಜ್ಞಾನಿಕತೆಯನ್ನು ಹೇಳ್ತೇನೆ ನೋಡಿ. ಇವಾಗ ನಾನು ಹೇಳಿದೆ ದೀಪ ಹಚ್ಚುವಂಥ ಪರಂಪರೆ ಹಿಂದಿರುವ ವಿಜ್ಞಾನ ಹೇಳಿದೆ. ದೇವಸ್ಥಾನದಲ್ಲಿ ದೀಪ ಹಚ್ತೀವಲ್ಲ, ಹಾಗೆಯೇ ಆರತಿ ಮಾಡುವಾಗಲೂ ಅಷ್ಟೇ ಅದರ ಬೇರೆ ಬೇರೆ ರೂಪಗಳನ್ನು ಭಕ್ತರುಗಳು ನೋಡಲಿ ಅಂತ. ಆ ಬೇರೆ ಬೇರೆ ಆರತಿಯಲ್ಲಿ ಬೇರೆ ಬೇರೆ ರೂಪಗಳಿದೆ. ಕೆಲವು ಸಾರಿ ನಕ್ಕಾಗೆ ಅಥವಾ ಕಣ್ಣು ಮುಚ್ಚಾಗೆ, ಕಣ್ಣು ಬಿಟ್ಟ ಹಾಗೆ ಎಲ್ಲ ಕಾಣ್ತಾ ಇರುತ್ತೆ, ಯಾಕೆಂದರೆ ಆ ದೀಪದ ಚಲನೆಯ ಮೇಲೆ. ಆದರೆ ಇವತ್ತಿಗೂ ಎಷ್ಟೋ ಜನಕ್ಕೆ ಅದರ ಕಲ್ಪನೆಯೂ ಗೊತ್ತಿಲ್ಲ. ಆರತಿ ಅಂದರೆ ಡ್ರಿಲ್ಲಿಂಗ್ ಮಿಷನ್ ಅಲ್ಲ ಅದು. ಅದನ್ನು ನಿಧಾನವಾಗಿ ಚಲಿಸ್ಬೇಕು. ಆ ಮೂಮೆಂಟ್ಗಳು ನಿಮಗೆ ಫೀಲ್ ಆಗಬೇಕು. ಆವಾಗ ರಸೋತ್ಪತ್ತಿ ಉಂಟಾಗುತ್ತೆ. ಆ ಶಿಲ್ಪವನ್ನು ಪೂರ್ತಿ ನೋಡಬೇಕು. ಶಿಲ್ಪದಲ್ಲಿ ಏನಿದೆ, ಅವನ ದೇಹ ಲಕ್ಷಣ ಅಷ್ಟೇ ಅಲ್ಲ, ಅವನ ಆಯುಧಗಳೇನಿದೆ, ಹಿಡಿದ ರೀತಿ ಏನಿದೆ. ಎಷ್ಟೋ ಬ್ರಾನ್ಸ್ ಶಿಲ್ಪಗಳಲ್ಲಿ ನೀವೆಲ್ಲ ಆಯುಧಗಳೇ ಇರೋಲ್ಲ, ಬರೀ ಮುದ್ರೆಗಳಿರ್ತವೆ.
ಆ ಮುದ್ರೆಗಳ ಮೂಲಕನೇ ತಿಳ್ಕೊಳ್ಬೇಕಾಗುತ್ತೆ. ಯಥೋ ಹಸ್ತಸ್ತಥೋ ದೃಷ್ಟಿ, ಯಥೋ ದೃಷ್ಟಿಸ್ತಥೋ ಮನಃ, ಯಥೋ ಮನಃ ತಥೋ ಭಾವ, ಯಥೋ ಭಾವ ತಥೋ ರಸ. ರಸೋತ್ಪತ್ತಿ ಉಂಟಾಗುವಾಗ ಇವೆಲ್ಲ ಕ್ರಿಯೆಗಳು ನಡೀತವೆ. ಸೌಂದರ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಲುವಿನೊಟ್ಟಿಗೆ ಅವನ ವರ್ಣನೆಯನ್ನು ಶಿಲ್ಪಿ ಹೇಗೆ ಕಡ್ದಿದ್ದಾನೆ. ಇದು ಯಾವುದೇ ಒಂದು ವ್ಯಕ್ತಿಯನ್ನು ನೋಡಿ ಕಡ್ದಿದ್ದಲ್ಲ, ಅದು ಆ ಶಕ್ತಿಗೆ ಒಂದು ಸ್ವರೂಪ ಕೊಟ್ಟಿದ್ದು. ನಾನು ಈ ಮೊದಲೇ ಹೇಳಿದಾಗ ಯಾವ ಮಾಡೆಲ್ಗಳು ಇರೋದಿಲ್ಲ, ಅತ್ಯಂತ ಸುಂದರವಾಗಿ ಕಾಣುವ ಎಲ್ಲ ಅಂಗಾಂಗಗಳನ್ನು ಅಲ್ಲಿ ಮಾಡೋದು, ದೇವರಿಗೋಸ್ಕರ ಮಾಡೋದು. ನಾವು ಯಾರೋ ಒಂದು ವ್ಯಕ್ತಿ ಎಷ್ಟು ಚೆನ್ನಾಗಿದ್ದಾನೆ ಅವನು ಅಂತಂದರೆ ಅವನು ಯಾವುದೋ ಒಂದು ಕಣ್ಣೋ ಮೂಗೋ ಬಣ್ಣನೋ ಏನೋ ಚೆನ್ನಾಗಿರುತ್ತೆ, ಅಷ್ಟೇ ಅಲ್ಲ, ದೇವರು ಸರ್ವಾಂಗ ಸುಂದರ. ಹಾಗಾಗಿ ಆ ದೇವರ ಕಲ್ಪನೆಯನ್ನು ಮಾಡುವಾಗ ಇವೆಲ್ಲವುದನ್ನು ನಾವು ವಿವರವಾಗಿ ಮಾಡ್ತಾ ಹೋಗಬೇಕಾಗುತ್ತೆ. ಹೇಳ್ತಾ ಹೋದರೆ ಇದೇ ಉದ್ದಾಗ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದೊಂದು ಧನ್ವಂತರಿ ಶಿಲ್ಪ ಮಾಡಿದಂಥ ಒಂದು ನಾಟ್ಯ ಸರಸ್ವತಿ ಶಿಲ್ಪ. ಇದೆಲ್ಲ ಒರಿಜಿನಲ್, ಇದನ್ನು ಹೋಲುವಂತಹದ್ದಿದೆ, ಆದರೆ ಕೈಕಾಲುಗಳೆಲ್ಲ ತುಂಡಾಗಿಬಿಟ್ಟಿದೆ. ನಾನು ಅದು ಪೂರ್ಣ ಇದ್ದಾಗ ಹೇಗಿತ್ತು ಅದನ್ನು ಕಲ್ಪನೆ ಇಟ್ಕೊಂಡು ಆ ಸ್ವರೂಪದ ಶಿಲ್ಪವನ್ನು ರಚನೆ ಮಾಡಿದ್ದೀವಿ. ಇದು ಮಾಡಿ ಒಂದು 15 ವರ್ಷ ಆಯಿತು. ಇದೆಲ್ಲ ಬೆಂಗಳೂರಿನಲ್ಲೇ ಇದೆ. ಇದು ಅಷ್ಟೇ, ಇದು ಹಳೆಬೀಡಿನ ಮಹಾದ್ವಾರದ ಪ್ರಧಾನ ಒಂದು ದೇವಕೋಷ್ಠದ ಹಿಂಭಾಗದಲ್ಲಿ ಇರುವಂಥದ್ದು. ಕೈಗಳೆಲ್ಲ ಒಡೆದು ಹೋಗಿದೆ. ಅದು ಪೂರ್ತಿ ಇದ್ರೆ ಹೇಗಿರ್ತಾ ಇತ್ತು ಅಂತ ಅಕ್ಕಪಕ್ಕದ ಕೆಲವು ಚಿಕ್ಕ ಮಾಡೆಲ್ಗಳನ್ನು ಗಮನಿಸ್ಕೊಂಡು ನೋಡಿಕೊಂಡು ಅದನ್ನು ಆ ಶೈಲಿಯಲ್ಲಿ ಹೇಗೆ ಮಾಡ್ತಾರೆ ಅದನ್ನು ಮಾಡಿದ್ವಿ. ಇದೊಂದು 15 ಅಡಿ ಎತ್ತರದ ಗರುಡ ಬಾಲಾಜಿ ಟೆಂಪಲ್ ಅಂತ ಹೇಳಿದ್ನಲ್ಲ, ಬರ್ಮಿಂಗ್ಹ್ಯಾಮ್ನ ಎಂಟ್ರೆನ್ಸ್ನಲ್ಲಿ ಇದೆ. ಇದು ಹೋದ ವರ್ಷ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದು. ಇದು ಸೂರ್ಯನ ಶಿಲ್ಪ, ಮಹಿಷಾಸುರಮರ್ದಿನಿ ಶಿಲ್ಪ. ಇದು ಇಂಗ್ಲೆಂಡಲ್ಲಿ ಮಾಡಿದಂಥ ಒಂದು ಏಕಶಿಲೆಯಲ್ಲಿ ಕಾಮಧೇನುವಿನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಇದು ಫೀಮೇಲ್ ಕಾನ್ಸೆಪ್ಟ್, ಹಾಗಾಗಿ ಇಲ್ಲಿ ಹಂಪೆಲ್ಲ ಕಾಣೋದಿಲ್ಲ ನಿಮಗೆ. ಆಮೇಲೆ ಇದು ಹೆಣ್ಣುತನದ ಮುಖವನ್ನು ಸೃಷ್ಟಿ ಮಾಡಿದ್ದು. ಫುಟ್ ಆ್ಯಂಡ್ ಮೌತ್ ಡಿಸೀಸಿಂದ ಲಕ್ಷಾಂತರ ಹಸುಗಳು ಸತ್ತೋದಾಗ ನಾನು ಆ ಸಂದರ್ಭದಲ್ಲಿ ಯುರೋಪಲ್ಲಿದ್ದೆ. ಗಾವೋ ವಿಶ್ವಸ್ಯ ಮಾತ್ರ ಅಂತ, ಪ್ರಪಂಚದ ತಾಯಿ ಹಸು ಅಂತ ಋಗ್ವೇದ ಹೇಳುತ್ತೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಸಮುದ್ರ ಮಥನ ಕಾಲದ ಕಲ್ಪನೆಯ ಕಥೆಯನ್ನು, ಅಲ್ಲಿ ಹುಟ್ಟಿ ಬಂದ ಕಾಮಧೇನುವಿನ ವರ್ಣನೆಯನ್ನು ಕೊಟ್ಟಾಗ ಅವ್ರಿಗೆ ಏನು ಅನ್ನಿಸ್ತೋ, ಮತ್ತೆ ಪುನಃ 2003ರಲ್ಲಿ ನನ್ನನ್ನು ಕರೆದು ಏಕಶಿಲೆಯಲ್ಲಿ ಭಾರತೀಯ ಶೈಲಿಯಲ್ಲಿ ಇದನ್ನು ನಿಲ್ಲಿಸಿ ಮಾಡಬೇಕಾಗಿತ್ತು. ನಿಲ್ಲಿಸಿ ಮಾಡಿದ್ರೆ 4 ಕಾಲುಗಳಲ್ಲಿ ಈ ತೂಕ ನಿಲ್ಲಿಸೋದಕ್ಕಾಗ್ತಾ ಇರಲಿಲ್ಲ. ಇದು ಇಂಗ್ಲೆಂಡಿನ ಪಾರ್ಲಿಮೆಂಟ್ ಕಟ್ಟಿದ ಕಲ್ಲೇ. ಇದು ಲಿಂಪ್ಲಿ ಬಾತ್ ಸ್ಟೋನ್ ಅಂತ ಕರೀತಾರೆ. ರೋಮನ್ ಬಾತ್ ಇದೆಯಲ್ಲ, ಆ ಬಿಸಿ ನೀರಿನ ಕೊಳ ಇರುವ ಜಾಗದಲ್ಲಿ ಸಿಕ್ಕಿದ ಕಲ್ಲುಗಳು. ಸುಮಾರು ಒಂದು 90 ಅಡಿ ಆಳದ ಭೂಮಿಯಿಂದ ತೆಗೆದಂತಹ ಕಲ್ಲು ಇದು. ಆ ಕಲ್ಲಿನಲ್ಲಿ ಈ ಸ್ವರೂಪವನ್ನು ಮಾಡಿ ಇಡೀ ಯುರೋಪ್ನಲ್ಲಿ ಸತ್ತ ಎಲ್ಲ ಹಸುಗಳ ಆತ್ಮಕ್ಕೆ ಶಾಂತಿ ಕೋರದಂಥ ಒಂದು ಕಾರ್ಯಕ್ರಮ. ಎಲ್ಲರೂ ಒಬ್ಬರು ಅಲ್ಲಿ ಹಿಂದೂ ಇರಲಿಲ್ಲ, ಎಲ್ಲ ಕ್ರಿಶ್ಚಿಯನ್ರು. ನೋಡಿ ಇಲ್ಲೇ ಅವರು ನಮ್ಮ ಸನಾತನ ಪರಂಪರೆಯನ್ನು ಎಷ್ಟು ಪ್ರೀತಿಸಿದ್ರು ಅಂತಂದರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಈ ಬಿಂದಿ ಇಟ್ಕೊಳ್ಳೋದಕ್ಕೆ ಕೂಡ ಇವರೆಲ್ಲ ಬಂದು ನಿಂತ್ಕೊಂಡು ಕ್ಯೂ ತಗೊಂಡು, ಈ ಅಮ್ಮ ಕೂಡ ಬಿಂದಿ ಇಟ್ಕೊಂಡಿದ್ದಾಳೆ. ಎಲ್ಲರದ್ದು ಅದೊಂದು ಹಬ್ಬ ಅವರಿಗೆ. ಈ ಆಚರಣೆಗಳೆಲ್ಲ ಬಹಳ ಸಂತೋಷಪಟ್ಟು ಅದನ್ನು ವೈಭವೀಕರಿಸ್ತಾ ಇದ್ರು, ಹೆಮ್ಮೆಯಿಂದ ಹೇಳ್ತಾ ಇದ್ರು. ನಿಮ್ಮ ಭಾರತದಲ್ಲೇ ಕಾಮಧೇನು ಇಲ್ಲ ನೋಡಿ, ನಾವಿಟ್ಟಿದ್ದೀವಿ ಅಂತಿದ್ರು. ಎಂಥ ಮಾತು! ಎಲ್ಲಾದರೂ ಇದೆಯಾ? ಅವ್ರು ಹೇಳಿದ್ರು. ಈಗ ಅದಕ್ಕೆ ಒಂದು ಸಣ್ಣದಾಗಿ ಇದನ್ನೆಲ್ಲ ಕಟ್ಟಿದ್ದಾರೆ ಪಾಪ. ಹೀಗೆ ಕೆಲವೆಲ್ಲ ಮದನಿಕೆ ಶಿಲ್ಪಗಳು ಇವೆಲ್ಲ. ಇದು ಒರಿಜಿನಲ್ ಬಂದು ಬ್ರಿಟಿಷ್ ಮ್ಯೂಸಿಯಂನಲ್ಲಿದೆ. ಅದ್ರ ಫೋಟೋಗ್ರಾಫ್ಸ್ ತಗೊಂಡು ಅದನ್ನು ಯಾವುದೋ ಕ್ಲೈಂಟ್ಸ್ಗೆ ಮಾಡಿಕೊಟ್ಟಂಥದ್ದು. ಹೀಗೆ ಈ ಥರದ್ದೆಲ್ಲ ಏಕಶಿಲೆಯಲ್ಲಿರುವಂಥ. ಇದು ಕಿಕ್ಕೇರಿ ದೇವಸ್ಥಾನದಲ್ಲಿ ಒರಿಜಿನಲ್ ಇತ್ತು, ಈಗ ಇಲ್ಲ. ಈಗ ಒಂದು 5-6 ವರ್ಷದ ಹಿಂದೆನೇ ಅದೆಲ್ಲ ಕಳ್ತನ ಆಗೋಯ್ತು. ಸದ್ಯ ಅದಕ್ಕಿಂತ ಮೊದಲೇ ನಾನು ಫೋಟೋಗ್ರಾಫ್ ಮಾಡಿಕೊಂಡು ಮಾಡಿದ್ದೆ ಈ ಥರದ್ದು. ಹೀಗೆ ಅನೇಕ ಶಿಲ್ಪಗಳನ್ನೆಲ್ಲ ಮಾಡಿದೆ. ರಾಮಲಲ್ಲಂದು ಹಾಕಿ ಅಯೋಧ್ಯೆ, ನೇರವಾಗಿ ವಿಷಯಕ್ಕೆ ಬರ್ತೇನೆ. 2023 ಫೆಬ್ರವರಿ 8ನೇ ತಾರೀಕು ನಾನು ಅವತ್ತು ಊರಲ್ಲಿದ್ದೆ. ನನಗೊಂದು ಫೋನ್ ಬರುತ್ತೆ. ಗೋಪಾಲ್ಜಿ ಅನ್ನೋರು ಫೋನ್ ಮಾಡಿಬಿಟ್ಟು, ಅವರು ನನ್ನ ನೋಡಿಲ್ಲ, ನಾನು ಅವ್ರನ್ನ ನೋಡಿಲ್ಲ, ಯಾರು ನನ್ನ ಹೆಸರನ್ನ ಅವ್ರಿಗೆ ಕೊಟ್ಟರು ನನಗೂ ಗೊತ್ತಿಲ್ಲ. ಫೋನ್ ಬಂದು ಹೀಗೆ ಒಂದು ಅವಕಾಶ ಇದೆ, ಹೀಗೆ ನೀವು ಬರ್ಬೋದಾ ಮಾಡ್ಬೋದಾ ಅಂತ ಕೇಳಿದ್ರು. ಅಯೋಧ್ಯೆ ಅಂದ ತಕ್ಷಣ ಸಾಮಾನ್ಯವಾಗಿ ರಾಮ ಲಲ್ಲ ಅಂತ ಕಲ್ಪನೆ ಬರೋಲ್ಲ. ಅಯೋಧ್ಯೆಯಲ್ಲಿ ರಾಜಾರಾಮನನ್ನು ನೋಡಿದ ಕಲ್ಪನೆ ಮಾಡಿಕೊಂಡ ಭಾರತಕ್ಕೆ ಲಲ್ಲಾನ್ ಯಾಕೆ ಮಾಡ್ತಾರೆ ಅಂತ ಅನಿಸಿರ್ಬೋದು. ಆದರೆ ಅದು ರಾಮ ಜನ್ಮಭೂಮಿ ಆದ್ದರಿಂದ, ಅಲ್ಲಿ ಹುಟ್ಟಿದ ರಾಮಲಲ್ಲ ಆದ್ದರಿಂದ ಅಲ್ಲಿ ಮೊದಲನೇ ಅಂತಸ್ತಿನಲ್ಲಿ ರಾಮನನ್ನು ಮಾಡಿ, ಗ್ರೌಂಡ್ನಲ್ಲಿ ರಾಮನನ್ನು ಮಾಡಿ, 2ನೇ ಅಂತಸ್ತಿನಲ್ಲಿ ರಾಮನನ್ನು ಮಾಡುವ ಒಂದು ವಿಚಾರವನ್ನು
ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ಚಿತ್ರ ರಚನೆಗೆ ಮತ್ತು ಅದಕ್ಕೋಸ್ಕರ ಶಿಲ್ಪ ರಚನೆಗೆ ನಮ್ಮನ್ನು ಕರೆಯಲಾಯಿತು ಅಲ್ಲಿ. ಇದು ಫೆಬ್ರವರಿ 8ನೇ ತಾರೀಕಿನ ನಂತರ ಅನೇಕ ಮೀಟಿಂಗ್ಗಳು ನಡೆದು ಒಂದು ಸಂಕಲ್ಪಕ್ಕೆ ಬಂದಾವಾಗ ಪ್ರಭಾವಳಿ ಇದ್ದರೆ ಒಳ್ಳೆಯದು, ಮತ್ತು ರಾಮಲಲ್ಲಾನ ಕೆಲವು ಚಿತ್ರಗಳನ್ನು ಬರೆದು ಕಳಿಸ್ಕೊಟ್ಟಿದ್ದೆ. ತುಂಬ ಒಂದು 20-25 ಜನರ ಚಿತ್ರಗಳು ಬಂದಿತ್ತು. ಅದರೊಳಗಡೆಗೆ ನಂದು ಮತ್ತು ವಾಸುದೇವ್ ಕಾಮತ್ ಅವರ ಚಿತ್ರ ಫೈನಲ್ ಆಯಿತು. ಅದಾದ ನಂತರ ಕಲ್ಲುಗಳನ್ನು ಅವರೇ ತರಿಸಿಟ್ಟಿದ್ರು. ಕಾರ್ಕಳದಿಂದ ಬಂದಂಥ ಕಲ್ಲುಗಳು ಮತ್ತು ಮೈಸೂರಿನಿಂದ ಬಂದಂಥ ಕ್ಲೋರೋಟಿಕ್ ಸ್ಟೋನ್ಗಳು. ಅದರೊಳಗಡೆ ಅದರ ಹಾರ್ಡ್ನೆಸ್ಸನ್ನು ನೋಡಿದವಾಗ ಯಾವುದು ಕಲ್ಲು ಪರೀಕ್ಷೆ ಮಾಡ್ತೀವಿ ನಾವು ಸಾಮಾನ್ಯವಾಗಿ. ಇಷ್ಟು ವರ್ಷ ಆದಮೇಲೆ ಒಂದು ಸ್ವಲ್ಪ ಅನುಭವ ಬಂದಿದ್ದಿರುತ್ತೆ, ಆದ್ರೂ ಪ್ರಾಯೋಗಿಕವಾಗಿ ಅದರ ಪರೀಕ್ಷೆಯನ್ನು ನಾವು ಮಾಡ್ತೇವೆ. ಕಲ್ಲನ್ನು ಹಳೆ ಕಾಲದ ಪದ್ಧತಿಯಲ್ಲಿ ಕುಂಕುಮ ಬೆಣ್ಣೆಯನ್ನು ಕಲಿಸಿ ಆ ಕಲ್ಲಿಗೆ ಹಚ್ಚುವ ಸಂಪ್ರದಾಯ ಇತ್ತು. ಅದು ಎಲ್ಲಿ ಕ್ರ್ಯಾಕ್ಸ್ ಇದೆ, ಎಲ್ಲಿ ಎಳ್ಕೊಳ್ತದೋ ಈ ಕುಂಕುಮ ಅಲ್ಲಿ ಹೋಗಿ ನಿಂತ್ಕೊಂಡು ಬೆಣ್ಣೆ ಫಿಕ್ಸ್ ಆಗಿಬಿಟ್ಟು ನಮ್ಗೆ ಹೇಳುತ್ತೆ, ನೋಡು ಇಲ್ಲಿ ನಾನು ಮೆತ್ತಗಿದ್ದೀನಿ, ಇಂಥಲ್ಲಿ ಗಟ್ಟಿ ಇದ್ದೀನಿ, ಇಂಥಲ್ಲಿ ನನ್ನಲ್ಲಿ ಗ್ರೈನ್ಸ್ಗಳಿಲ್ಲ, ಅದೇ ಹೇಳುತ್ತೆ. ಅಷ್ಟು ಚೆನ್ನಾಗಿ ಸಹಕಾರ ಕೊಟ್ಟಿದ್ದಿರುತ್ತೆ ಕಲ್ಲುಗಳನ್ನು ತೆಗೆಯುವಾಗಲೂ ಅಷ್ಟೇ ಭೂಮಿಯ ಒಳಭಾಗದಿಂದ ಇದ್ದಂಥ ಕಲ್ಲನ್ನು ತಂದುಕೊಂಡ್ರೆ ಶ್ರೇಷ್ಠವಾಗಿರುತ್ತೆ. ಮೇಲ್ಭಾಗದ ಕಲ್ಲುಗಳು ಅಷ್ಟು ಶ್ರೇಷ್ಠವಾದ ಕಲ್ಲುಗಳಲ್ಲ. ಗ್ರಾನೈಟಿಗೆ 1 ಕ್ಯೂಬಿಕ್ ಫೂಟನ್ನು ನೀವು ತೂಕ ಮಾಡಿದ್ರೆ 72ರಿಂದ 75 kg ಬಂದರೆ, ಈ ಸ್ಟೋನ್ ಇದೆಯಲ್ಲ 95ರಿಂದ 100 kg ತನಕ ತೂಗುತ್ತೆ. ಅದರ ಸಾಂದ್ರತೆ, ಅದರ ಡೆನ್ಸಿಟಿ ಅಷ್ಟಿದೆ. ಹಾಗಾಗಿಯೇ ಈ ಕಲ್ಲಿನಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆಯನ್ನು ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಇದು ಕಲ್ಲಿನ ವಿಶೇಷ. ಇದಾದ ನಂತರ ನನಗೆ ಅವರು ನೇಪಾಳದಿಂದ ತಂದ ಗಲೇವರ ಅಲ್ಲಿಂದ ತಂದ ಒಂದು ಸಾಲಿಗ್ರಾಮ ಶಿಲೆಯನ್ನು ಇದನ್ನು ನೋಡಿ ಅಂತ ಫಸ್ಟು ನನಗೆ ಕೇಳ್ತಾರೆ. ಉಳಿದವರೆಲ್ಲ ಹೋಗೋದಕ್ಕಿಂತ ಮುಂಚೆ ನಡೆದ ಘಟನೆ ಇದು. ನಾನು ನನ್ನೊಟ್ಟಿಗೆ ಚಂಪತ್ರಾಯ ಅವರು, ಬಾಕಿಯವರು, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನವರಿದ್ದರು, ಮನೆಯ ಬಡಿಗೇರಿದ್ರು. ಹೀಗೆ ನಾವು ಅದನ್ನು ನೋಡಿ ಆ ಕಲ್ಲನ್ನು ನನಗೆ ಅಂದರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಕೇಳಿದ್ದಾರೆ, ನೀವು ಮಾಡ್ಬೋದಾ ಅಂತ ಕೇಳಿದ. ಆ ಕಲ್ಲಿನಲ್ಲಿ ತುಂಬ ಮಚ್ಚೆಗಳೆಲ್ಲ ಇದ್ದದ್ರಿಂದ ಈ ಕಲ್ಲಿನಲ್ಲಿ ಶಿಲ್ಪ ಮಾಡಿದ್ರೂ ಒಂಥರ ಮಚ್ಚೆ ಥರ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ಮತ್ತು ಬ್ರಿಟಲ್ ಆಗಿದೆ ಇದು ಭೂಮಿಯ ಮೇಲ್ಭಾಗದಲ್ಲಿ ಇರುವಂಥ ಕಲ್ಲು ಅನ್ನೋದು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ನಾನು ಈ ಕಲ್ಲಿನಲ್ಲಿ ಮಾಡೋದಕ್ಕೆ ಅಷ್ಟು ಸಜೆಸ್ಟ್ ಮಾಡೋದಿಲ್ಲ ಅಂತ ನೇರವಾಗಿ ಹೇಳಿಬಿಟ್ಟೆ. ಯಾಕೆಂತಂದರೆ ಟೈಮ್ ವೇಸ್ಟ್ ಆಗೋದು, ಇಲ್ಲಿಂದ ಅಷ್ಟು ದೂರ ಹೋಗಿ ಅದು ಮಾಡಿ ಮಾಡೋಣ ಅಷ್ಟು ಚೆನ್ನಾಗಿರಲಿಲ್ಲ. ಸರಿ, ಉಳಿದವರು ಅದೇ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಆದ್ರೂ ಒಂದು ಸಾರಿ ಅವರಿಗೆ ತೋರಿಸ್ಬಿಡೋಣ ಒಳಭಾಗನ ಅಂಥೇಳಿ ಒಂದು ಭಾಗದ ಕಲ್ಲನ್ನು ಕಟ್ ಮಾಡಿ ತೋರಿಸಿದ್ವಿ. ಬೇರೆ ಕಡೆಯಿಂದ ಬಂದಂಥ ಕಲ್ಲುಗಳು, ಒರಿಸ್ಸಾದಿಂದ ಬಂದಂಥದ್ದು, ರಾಜಸ್ಥಾನದಿಂದ ಬಂದಂಥ ಕಲ್ಲುಗಳು, ಬೇರೆ ಬೇರೆ ಪ್ರದೇಶದ ಕಲ್ಲುಗಳನ್ನು ತರಿಸಿದ್ರು. ಆದರೆ ಆ ಹದ, ಆ ಡೆನ್ಸಿಟಿ ಬೇಕಿತ್ತು. ಯಾಕೆಂದರೆ ಇದು ಪ್ರಪಂಚದ ಕಣ್ಣು ಅಯೋಧ್ಯೆ ಮೇಲಿದೆ. ಬಹಳ ಜವಾಬ್ದಾರಿಯುತವಾಗಿ ಮಾಡಬೇಕಾದ್ರೆ ಜನರ ಬಾಯಿನಲ್ಲಿ ಭಾರತ ಅಂದರೆ ಇದೊಂದು ವಿಶ್ವಗುರು, ಅಷ್ಟೊಂದು ಸಾಂಸ್ಕೃತಿಕವಾಗಿ ಬೆಳೆದ ದೇಶ, ಇದ್ರ ಬಗ್ಗೆ ತುಂಬ ಹೆಮ್ಮೆ ಗೌರವಗಳೆಲ್ಲ ಇದೆ. ಭಾರತದ ಕಲೆಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಬಂದು ಇಲ್ಲಿ ಉಳ್ಕೊಂಡು ಇಲ್ಲಿ ಆಲಯಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ಡಾಕ್ಟರ್ ಆ್ಯಡಮ್ ಹಾರ್ಡಿ ಅಂತ ಯೂನಿವರ್ಸಿಟಿ, ಕಾರ್ಡಿಫ್ ಯೂನಿವರ್ಸಿಟಿನಲ್ಲಿ ಇರೋರು, ನಿಮಗೆಲ್ಲ ಗೊತ್ತಿರ್ಬೋದು. ಅವರೆಲ್ಲ 25-30 ವರ್ಷ ಇಲ್ಲಿ ಇದ್ದುಕೊಂಡು ನಮ್ಮ ಶೈಲಿಯ ಅಧ್ಯಯನ ಮಾಡಿದಂಥದ್ದು. ಅಂತಂಥ ಅವ್ರ ಶಿಷ್ಯರುಗಳು ಪ್ರಪಂಚದಾದ್ಯಂತ ಇದ್ದಾರೆ. ಭಾರತದಲ್ಲಿ ಅಯೋಧ್ಯೆಯ ಮೇಲಿರುವ ಪ್ರಪಂಚದ ಕಣ್ಣು 10 ಕಣ್ಣಾಗಿದ್ದಿರುತ್ತೆ ಒಬ್ಬೊಬ್ಬರಿಗೆ, ಅಷ್ಟು ವಿಶೇಷವಾಗಿ ನೋಡ್ತಾ ಇರ್ತಾರೆ, ಗಮನಿಸಿರ್ತಾರೆ. ಈ ಎಲ್ಲ ಉದ್ದೇಶದಿಂದ ಆದಷ್ಟು ಜವಾಬ್ದಾರಿ, ಜಾಗ್ರತೆಯನ್ನು ವಹಿಸಿಕೊಂಡು ನೇರವಾದ ಕೆಲವು ವಿವರಗಳನ್ನು ಅವರಿಗೆ ಕೊಟ್ವಿ. ಪ್ರಭಾವಳಿಯನ್ನು ಇಟ್ಕೊಂಡ್ರೆ ಭದ್ರತೆ ಹೆಚ್ಚಿರ್ತದೆ. ಯಾಕೆಂದರೆ ಇದು ಹತ್ತಬೇಕಾಗುವಂಥ ಪ್ರದೇಶ. ಅಯೋಧ್ಯೆ ಸಾಮಾನ್ಯವಾಗಿ ನಾನಿದ್ದಾಗಲೇ 2 ಸಾರಿ ಭೂಕಂಪ ಆಗಿತ್ತು. ಹಾಗಾಗಿ ಅದರ ಕೆಳಗಡೆಗೆ ಭದ್ರವಾದ ಕೂಲ್ ಇರಬೇಕು. ಆ ಮೇಲ್ಭಾಗಕ್ಕೆ ಆ ಬಾಲ ಲಲ್ಲಾನಿಗೆ ಒಂದು ಸಪೋರ್ಟ್ಗಳೆಲ್ಲ ಬೇಕು. ಈ ಎಲ್ಲ ಕಲ್ಪನೆಯನ್ನು ಇಟ್ಕೊಂಡು ನೀವು ಚಿತ್ರದಲ್ಲಿಯೂ ನೋಡ್ಬೋದು. ಇದನ್ನು ಇಟ್ಕೊಂಡು ಸೃಷ್ಟಿ ಮಾಡೋದಕ್ಕೆ ಒಂದು ಸಲಹೆ ಕೊಟ್ಟಾಗ 3 ಜನರನ್ನ ಫೈನಲಿ ಆಯ್ಕೆ ಮಾಡ್ಕೋತಾರೆ. ದಿಲ್ಲಿಗೆ ಹೋಗಿ ಬಂದ ನಂತರ 3 ಜನರಲ್ಲಿ ನಾನೊಬ್ಬ, ಅರುಣ್ ಯೋಗಿರಾಜ್ ಒಬ್ಬ, ಇನ್ನೊಬ್ಬರು ಸತ್ಯನಾರಾಯಣ ಪಾಂಡೆ ಅಂತ. ನಾವು 3 ಜನ ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಮೇ 24 ಬುಧವಾರ ಅವತ್ತು ಪುನರ್ವಸು ನಕ್ಷತ್ರದ ಅಭಿಜನ್ನ ಮುಹೂರ್ತದಲ್ಲಿ ನಾನು ನನ್ನ ಕೆಲಸವನ್ನು ಶುರು ಮಾಡ್ತೇನೆ. ಪ್ರತಿ ದಿವಸ ಕೆಲಸ ಶುರು ಮಾಡಿದವಾಗಿನಿಂದ ಪ್ರತಿ ದಿವಸ ವೇದ ಮಂತ್ರಗಳು 3 ಸಾರಿ ನಡೀತಾ ಇತ್ತು. ಅಖಂಡವಾಗಿ ನಂದಾದೀಪ ಉರಿತಾ ಇತ್ತು. ತುಪ್ಪದ ದೀಪ ಹಚ್ಚಿ ವ್ಯವಸ್ಥೆ ಎಲ್ಲ ಮಾಡಿದ್ರು. ಅಲ್ಲಿ ಸೆಕೆಗೆ
ನಾವು ಬದುಕ್ತಾ ಇರಲಿಲ್ಲ ಅಂದ್ರೆ ಅಷ್ಟು ತ್ರಾಸಾಗೋದಕ್ಕೂ ನಮಗೆ ಕೂಲರ್ನ ವ್ಯವಸ್ಥೆ, ಭದ್ರತೆ ವ್ಯವಸ್ಥೆ, ಪ್ರೈವೇಸಿ, ಮೆಷಿನರೀಸ್ಗಳು ಏನು ಬೇಕೋ ಆ ಥರದ್ದು ಎಲ್ಲ ಸೌಲಭ್ಯಗಳನ್ನು ಉತ್ಕೃಷ್ಟ ಮಟ್ಟದಲ್ಲಿ ಒದಗಿಸಿ ಕೊಟ್ಟಿದ್ರು. ಜೊತೆಗೆ CCTVಗಳನ್ನು ಅಳವಡಿಸಿದ್ರು, ಪೊಲೀಸ್ಗಳಿದ್ರು, ಗಾರ್ಡ್ಗಳಿರ್ತಾಯಿದ್ರು, ಗನ್ಮೆನ್ಗಳಿರ್ತಾಯಿದ್ರು. ಇಷ್ಟೆಲ್ಲ ವ್ಯವಸ್ಥೆಯೊಟ್ಟಿಗೆ 7 ತಿಂಗಳುಗಳ ಕಾಲ ನಾವು ನಮ್ಮ ಟೀಮ್ನಲ್ಲಿ ಸಪ್ರೇಟಾಗಿ ಕೆಲಸ ಮಾಡ್ಕೊಂಡು ಬಂದ್ವಿ. ಒಬ್ಬರ ಶಿಲ್ಪವನ್ನು ಒಬ್ಬರು ನೋಡಲಿಲ್ಲ, ಒಬ್ಬರ ಕಲ್ಪನೆಯನ್ನು ಒಬ್ಬರಿಗೆ ಶೇರ್ ಮಾಡ್ಕೊಳ್ಳಲಿಲ್ಲ. ರಾಮ್ಲಲ್ಲ, ಒಟ್ಟಿನಲ್ಲಿ ಯಾವ ಮುಖ್ಯ ವಿಷಯಗಳಿತ್ತೋ ಅದನ್ನು ಮಾತ್ರ ನಾವು ಶೇರ್ ಮಾಡ್ಕೊಂಡಿದ್ವಿ. ಆದರೆ ಪೂರ್ತಿ ಆದ ನಂತರ ಅದರ ಕಲ್ಪನೆ ಬೇರೆ ಆಯಿತು. ಅದರ ಚಿಂತನೆಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಅನೇಕ ಹಂತಗಳಲ್ಲಿ ತನ್ನ ಬದಲಾವಣೆಯನ್ನು ತಗೊಂಡು ಒಂದು ಅದ್ಭುತವಾದ ಸುಂದರ ಸ್ವರೂಪಕ್ಕೆ ಅದು ಬಂದು ನಿಂತ್ಕೊಳ್ತು. ಇದು ಅರ್ಧದಲ್ಲಿದ್ದು ಪೂರ್ಣ ಆಗಿದ್ದೊಂದು ಚಿತ್ರ. ಹಾಗೆ ಲಾಸ್ಟಲ್ಲಿ ಏನು ಇವೆಲ್ಲ ಬೇರೆ ಬೇರೆ ಹಂತಗಳನ್ನು ತಗೊಂಡಂಥದ್ದು. ಇದು ಝೂಮ್ ಮಾಡೋದಕ್ಕಾಗೋದಿಲ್ಲಲ್ಲ, ಇರಲಿ. ಇದು ಹೀಗೆ, ಹೌದಾ? ಸರಿ. ಇದರ ಪೂರ್ಣ ರೂಪ ತಗೊಳ್ಳುವಾಗ ನಾವೇನು ಮಾಡಿದ್ವಿ ಅಂತಂದರೆ, ಒಂದು ಅಖಂಡವಾಗಿರಬೇಕು ಅನ್ನೋದು ಭಾರತೀಯ ಸಂಪ್ರದಾಯ. ಯಾವುದೇ ಗರ್ಭಗುಡಿಯಲ್ಲಿರುವ ದೇವರುಗಳಿಗೆ ನಾನು ಹೇಳ್ದಲ್ಲ, ಮೊದಲು ವೈಷ್ಣವರು ಕಟ್ ಮಾಡಿ ಹಾಕಿದವಾಗ ಸ್ವರ್ಣದಲ್ಲಿ ಹಾಕೋ ಸಂಪ್ರದಾಯ ಇತ್ತಲ್ಲ, ಆದರೆ ಮಾಡುವಾಗ ಮೂಲ ಅಖಂಡವಾಗಿ ಮಾಡುವಂತಹದ್ದು ನಮ್ಮ ಸನಾತನದ ಶಿಲ್ಪಶಾಸ್ತ್ರದ ಒಂದು ವಿಧಿವಿಧಾನ, ಅದರಲ್ಲಿ ಒಂದು. ಆದ್ದರಿಂದ ಇದರೊಳಗಡೆಗೆ ಅಖಂಡವಾದ ಮೋನೋಲಿಥಿಕ್ ಸ್ಕಲ್ಪ್ಚರ್ಸ್, ಒಂದೇ ಕೈನಲ್ಲಿ ಧನಸ್ಸು ಮತ್ತು ಬಾಣ ಬಿಲ್ಲನ್ನು ಹಿಡಿದಂತಹ ಲಕ್ಷಣವನ್ನು ನೀವಿಲ್ಲಿ ನೋಡ್ತೀರಿ. ಇದು ಲಲ್ಲ ಆಗಿರಬೇಕು ಅಂತ. ಇದರೊಳಗಡೆಗೆ ಸ್ವಲ್ಪ ಚಿಕ್ಕದು ಮಾಡಿ, ಇದರೊಳಗಡೆಗೆ ದಶಾವತಾರವನ್ನು ಮೇಲ್ಭಾಗ ತೋರಿಸಿ ಅಂಶ, ಇನ್ನು ಕೆಳಗೆ ತಗೊಳ್ಳಿ, ಈ ಕಡೆ ಬರಲಿ. ಹಾಂ, ಇನ್ನು ಸ್ವಲ್ಪ ಸಣ್ಣ ಮಾಡಿ. ಹಾಂ, ಕೆಳಗೆ ತಗೊಳ್ಳಿ, ಅಲ್ಲಲ್ಲ ಮೇಲೆ ತಗೊಳ್ಳಿ ಸರ್. ಈಗ ಸ್ವಲ್ಪ ದೊಡ್ಡ ಮಾಡ್ಬೋದು. ಮೇಲ್ಗಡೆಗೆ ವ್ಯಾಳಿ ಮುಖ ಇದೆ ನೋಡಿ, ಕೀರ್ತಿ ಮುಖ ಇರುವಂಥದ್ದು. ಇಲ್ಲಿ ಇನ್ನೊಂದು ಸ್ವಲ್ಪ ಕೆಳಗೆ ತಗೊಳ್ಳಿ ನೋಡಿ. ಇಲ್ಲಿ ದಶಾವತಾರಗಳಿದೆ. ಇಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ. ಇದು ದಶಾವತಾರಗಳನ್ನು ಮೊದಲು ಬೇರೆ ಕಲ್ಪನೆಯಲ್ಲಿದ್ದೆ ನಾನು. ಆನಂತರ ದಶಾವತಾರಗಳನ್ನು ಮಾಡಬೇಕು ಅಂತ ನನಗನ್ನಿಸ್ತು. ಅವರು ದಶಾವತಾರವನ್ನು ಮಾಡಿ ಅಂತಂದರು. ಆಮೇಲೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ಕೊಳ್ತಾ ಇದ್ವಿ. ಯಾಕೆಂದರೆ ಈ ರಾಮ 7ನೇ ಅವತಾರಿ. 1, 2, 3, 4, 5, 6, 7ನೇದು ರಾಮ ಇಲ್ಲಿದ್ದಾನೆ ನೋಡಿ. ಒಂದು ಸ್ವಲ್ಪ ಮೇಲೆ ಕೆಳಕ್ಕೆ ತಗೊಳ್ಳಿ. ಸಾರಿ, ಅಲ್ಲಲ್ಲ, ಇದು ಕೆಳಗಡೆಗೆ ಇನ್ನೊಂದು ಸ್ವಲ್ಪ ಈ ಕಡೆ ನೋಡಿ. ಬ್ರಹ್ಮ ಇದ್ದಾನೆ. ತ್ರಿಮೂರ್ತಿಗಳಲ್ಲಿ ರಾಮ ಅಂದರೆ ವಿಷ್ಣು ಒಬ್ಬನಾಗಿದ್ದ ಅನ್ನೋದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಬ್ರಹ್ಮ ಆ ಕಡೆ ಸೈಡಲ್ಲಿ ಶಿವನನ್ನು ಇಟ್ಟಿದ್ದೀನಿ. ಇಬ್ಬರು ಇದು ಕಮಲದ ಮೇಲೆ ಕುಳಿತಂತೆ. ಮಕರ ತೋರಣ ನೋಡಿ ಇಲ್ಲಿ ಸೈಡಲ್ಲಿದೆ. ಇದು ಒಟ್ಟಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ವಿಶೇಷ ಶೈಲಿಗಳನ್ನು ಇದರೊಳಗಡೆ ಅಡಾಪ್ಟ್ ಮಾಡಿಕೊಂಡೆ ನಾನು. ವೈಯಕ್ತಿಕವಾಗಿ ನನ್ನ ವಿಚಾರಗಳಿತ್ತು. ಇದನ್ನೆಲ್ಲ ಎಲ್ಲೂ ಹೇಳಿರಲಿಲ್ಲ ಮುಗಿಯೋ ತನಕ. ಬಹುಶಃ ಇಷ್ಟೊಂದು ವಿವರ ಕೊಡ್ತಾ ಇರೋದು ಇಲ್ಲೂ ಇದೆ ಫಸ್ಟ್ ಅನಿಸುತ್ತೆ. ಯಾಕೆಂದ್ರೆ ನೋಡಿ, ಇದರೊಳಗಡೆಗೆ ಸ್ವಲ್ಪ ಝೂಮ್ ಮಾಡಿ ಮಧ್ಯದಲ್ಲಿ, ಇನ್ನೊಂದು ಸ್ವಲ್ಪ ಕೆಳಗಡೆ ಬರಲಿ, ಇಲ್ಲಿಗೆ ಬರಲಿ, ಮುಖ ಇಲ್ಲಿಗೆ ಬರಲಿ ನೋಡಿ. ಇಲ್ಲಿ ಕಲ್ಪನೆ ನಾನು ಹೇಳಿದ್ನಲ್ಲ, ಈ ಕಾವ್ಯಗಾರರು ಹೇಗೆ ಕಲ್ಪನೆ ಮಾಡ್ತಾರೋ ಕಲಾವಿದರು ಹಾಗೆ ಕಲ್ಪನೆ ಮಾಡಿರ್ತೀವಿ ನೋಡಿ. ಇದು ಒಂದು ರಾಮಲಲ್ಲನ ಮುಖ. ಇಲ್ಲಿ ಮಕರ ಕುಂಡಲಗಳನ್ನು ಧರಿಸ್ಕೊಂಡಿದ್ದಾನೆ. ಕ್ರೊಕೊಡೈಲ್ ಇಯರ್ ರಿಂಗ್ ಮತ್ತು ಎಲಿಫೆಂಟು ಕ್ರೊಕೊಡೈಲ್ ಮಿಕ್ಸ್ ಆದ ಇಯರ್ ರಿಂಗ್ಗಳು. ಇದನ್ನು ಮಕರ ಕುಂಡಲ ಅಂತ ಕರೀತಾರೆ ಶಿಲ್ಪದಲ್ಲಿ. ವಿಷ್ಣುವಿಗೂ ಇದೇ ಆಭರಣವನ್ನು ಹಾಕುವಂಥದ್ದಿದೆ. ಶೈಲಿ ಸ್ವಲ್ಪ ಬೇರೆ ಮಾಡಿರ್ತೀವಿ. ಹೀಗೆ ಮಕರ ಕುಂಡಲ ಹಾಕಿ ಕಂಠದಲ್ಲಿ ತ್ರಿವಳಿಗಳನ್ನು ತೋರಿಸಿ, ಇದು ವ್ಯಾಘ್ರ ನಖ ಇದೆ ನೋಡಿ. ಇಲ್ಲಿ ಹುಲಿ ಉಗುರನ್ನು ಕಟ್ಕೊಂಡಿರ್ತಾನೆ. ಬಾಲಶಿಲ್ಪಗಳಲ್ಲಿ ತೋರಿಸುವ ಪರಂಪರೆ ಇದು. ಬಾಲಕೃಷ್ಣನಿಗೆ ತೋರಿಸ್ತೀವಿ. ಹಾಗೆ ನಾನು ಯಾಕೆಂದರೆ ರಾಮಲಲ್ಲನ ಮೂಲ ಶಿಲ್ಪ ಎಲ್ಲೂ ಸಿಕ್ಕಲಿಲ್ಲ, ಇಲ್ಲವೇ ಇಲ್ಲ. ಅದು ಇದ್ದದ್ದಿದ್ರೆ ಎಲ್ಲೋ ಬಾಲ್ಯಾವಸ್ಥೆಯಲ್ಲಿ ತಾಯಿ ಕೌಸಲ್ಯ ದೇವಿ ಎತ್ಕೊಂಡಿದ್ದ ಹಾಗೆ, ಅಥವಾ ದಶರಥ ಈ ಥರದ್ದು, ಅಥವಾ ವಾಲ್ಮೀಕಿ
ಪ್ರಕರಣ ಬಂದಾವಾಗ ನೀವು ನೋಡ್ತೀರಿ. ಹೊರತಾಗಿ ರಾಮಲಲ್ಲ ಪೂರ್ಣ ಸ್ವರೂಪದಲ್ಲಿ ತೋರಿಸೋದಕ್ಕೆ ಇದು ಶಿಲ್ಪ ಮೊಟ್ಟ ಮೊದಲಿಗೆ ಅವಕಾಶ ಕೊಟ್ಟಿದ್ದು. ಯಾಕಂದರೆ ಇದು ಭಾರತದ ಪ್ರತಿಷ್ಠಿತೆಯ ಪ್ರಶ್ನೆ. ಇದು ನಾವು ತಪ್ಪು ಮಾಡಿದ್ರೆ ಭಾರತ ಬಯಸ್ಕೊಳ್ಳುತ್ತೆ. ಎಂಥ ದೊಡ್ಡ ಚಿಂತನೆಯನ್ನು ಮಾಡದೇ ಇದ್ರೆ ಅನಿವಾರ್ಯ ಅದು. ಹಾಗಾಗಿ ತುಂಬ ಭಯ ಕೂಡ ಇತ್ತು. ಮತ್ತು ಆರ್ಕಿಯಾಲಜಿಯಿಂದ ಹಿಡಿದು ಬೇಕಾದಷ್ಟು ಜ್ಞಾನಿಗಳು, ತಿಳುವಳಿಕಸ್ಥರು, ಪ್ರಾಕ್ಟಿಕಲ್ ಗೊತ್ತಿದ್ದಂಥವರು, ಶಾಸ್ತ್ರ ಗೊತ್ತಿದ್ದಂಥವರು, ವೇದ ಇವೆಲ್ಲ ಗೊತ್ತಿದ್ದಂಥ ಜನಗಳನ್ನು ನೋಡುವಾಗ ಇದು ಹೀಗೆ ಮಾಡಿದ್ರೆ ಅಂತ ಈಗ 60 ವರ್ಷದ ಮೇಲೆ ನಮಗೂ ಬಯಸ್ಕೊಳ್ಳೋದಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ ನೋಡಿ. ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿದ್ವಿ. ನನ್ನ ಕೆಲವು ಸ್ನೇಹಿತರುಗಳನ್ನು ಈ ಸಂದರ್ಭಕ್ಕೆ ನಾನು ಬಳಸ್ಕೊಂಡಿದ್ದೆ. ಇಲ್ಲಿ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ತೋರಿಸ್ಬೇಕು ಅಂತ ಪುಸ್ತಕದಲ್ಲಿ ಇತ್ತು. ಯಾವುದು ವಾಲ್ಮೀಕಿ ರಾಮಾಯಣದಲ್ಲಿ ಅವರಿಗೆ ಸೃಷ್ಟಿಗಿಂತ ಮೊದಲು, ರಾಮ ಹುಟ್ಟೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ತಾನೆ ವಿಷ್ಣು ರೂಪಿ. ಆವಾಗಿರುವ ಸ್ವರೂಪದ ಕಲ್ಪನೆಯನ್ನು ಇಲ್ಲಿ ಇಟ್ಕೊಂಡು ಪೀತಾಂಬರವನ್ನು ಹೊದ್ಕೊಂಡಿದ್ದಾಗೆ ಅಂತ ಇಲ್ಲೊಂದು ಸಣ್ಣ ಬಟ್ಟೆಯ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ನೋಡಿ. ಬಟ್ಟೆ ತುದಿ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಎಷ್ಟೋ ಜನ ಇದು ಜನಿವಾರ ಅಂದ್ಕೊಂಡ್ಬಿಡ್ತಾರೆ. ಆದರೆ 11 ವರ್ಷಕ್ಕೆ ಅವನಿಗೆ ಉಪನಯನ ಆಗಿದ್ದು. ಇದು 5 ವರ್ಷದ ಮಗುವಿನ ಕಾನ್ಸೆಪ್ಟ್ ಇಟ್ಕೊಂಡಿದ್ದು ನೋಡಿ. ಈ ಕಡೆನೂ ಅಷ್ಟೇ ಮಕರ ತೋರಣಗಳಿದೆ. ಮತ್ಸ್ಯಾವತಾರಕ್ಕೆ ಕೆಳಗೆ ಮತ್ಸ್ಯಾವತಾರವನ್ನು ಆ ರೀತಿ ತೋರಿಸಿದ್ದೆ. ಇಲ್ಲಿ ಮೇಲೆ ಮತ್ಸ್ಯಾವತಾರ ನೋಡಿ. ಮೀನು, ಆಮೆ ಮೇಲ್ಭಾಗದಲ್ಲಿ, ಇದು ಆಮೆ. ಇದನ್ನು ನಾನು ಉತ್ತರ ಭಾರತದ ಅವಧ್ ಶೈಲಿನಲ್ಲಿಯೂ ಈ ಶಿಲ್ಪದ ಲಕ್ಷಣಗಳನ್ನು ನೀವು ನೋಡ್ತೀರಿ. ಕರ್ನಾಟಕದಲ್ಲಿಯೂ ಇದೆ. ಕರ್ನಾಟಕದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಮೇಲ್ಭಾಗ ಆದ್ದರಿಂದ ಉತ್ತರ ಭಾರತದ ಶೈಲಿಯನ್ನು ನಾನು ಇಲ್ಲಿ ಅಳವಡಿಸ್ಕೊಂಡೆ. ಕೆಳಭಾಗದಲ್ಲಿ ತಮಿಳುನಾಡಿನ ಶೈಲಿ, ಆಂಧ್ರ, ಕೇರಳ ಇದೆಯಲ್ಲ, ಆ ಶೈಲಿಯ ಪಲ್ಲವ ಶೈಲಿಯನ್ನು ಬಳಸ್ಕೊಂಡಿದ್ದೀನಿ. ಕೆಳಗಡೆ ತೋರಿಸಿ, ಕೆಳಗಡೆ ಈ ಝೂಮ್ ಇನ್ನು ಕೆಳಗೆ ನೋಡಿ. ಇಲ್ಲಿ ಇದೆಲ್ಲ ನೀವು ಕೇರಳದಲ್ಲಿ ನೋಡ್ತೀರಿ ಅಥವಾ ತಮಿಳುನಾಡಿನಲ್ಲಿ ನೋಡ್ತೀರಿ. ಇವೆಲ್ಲ ಪಲ್ಲವ ಶೈಲಿ. ಇಲ್ಲಿ ಪೂರ್ಣಕುಂಭ, ಓಂಕಾರ, ಸ್ವಸ್ತಿಕ್ ಮತ್ತು ಶ್ರೀ ಇತ್ಯಾದಿ ಶುಭ ಲಾಂಛನಗಳಿದೆ. ಎಲ್ಲ ಶೈಲಿ ಹೌದು. ಒಂದು ಕ್ಲೋರೋಟಿಕ್ಕಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾವುದರಲ್ಲೂ ಸಾಧ್ಯ ಇಲ್ಲ. ಶೈಲಿಯನ್ನು ಮಿಕ್ಸ್ ಮಾಡ್ಬೋದು. ಯಾಕೆಂದರೆ ಎಲ್ಲ ಶೈಲಿಯಲ್ಲಿ ಈ ಕಲ್ಲಿನಲ್ಲಿ ಎಲ್ಲ ಶೈಲಿಯನ್ನು ಮಾಡಿದ್ದಾರೆ. ಕಾನ್ಸೆಪ್ಟ್ ಅದ್ರ ಜೊತೆಗೆ ನೋಡಿ, ಈಗಿಲ್ಲಿ ಇದು 4 ಮೂಲೆಗಳನ್ನು ಮುಂಭಾಗದಲ್ಲಿಯೇ ಕಾಣೋ ಹಾಗಿತ್ತು. ಯಾಕೆಂದರೆ ವಿಷ್ಣುವಿಗೆ 8 ಪ್ರಧಾನವಾದ್ರಿ, 4 ಪ್ರಧಾನ ಅಂತ ಹೇಳಿದ್ನಲ್ಲ, ಆ ಕಾರಣದಿಂದ. ಜೊತೆಗೆ ಕಮಲದ ಮೇಲೆ ನಿಂತಂತೆ ಸಂಯೋಜನೆ ಮಾಡಿದ್ದಾದ್ರಿಂದ ಇಲ್ಲಿ ಕಮಲವೂ ಕೂಡ ಸಹಜವಾಗಿ ಬಂದಾಗಿಲ್ಲ, ತಾನೂ ಡೆಕೋರೇಟ್ ಹಾಕ್ಕೊಂಡು ಬಂದಿದೆ ಅಂತ ನೋಡಿ. ಪದಕಗಳನ್ನು ಕಟ್ಕೊಂಡು ಬಂದಿದೆ ಕಮಲಗಳು ಕೂಡ. ಸಾಲಂಕೃತಗೊಂಡ ಕಮಲದ ಮೇಲೆ ನಿಂತಿದ್ದಾನೆ ಅಂತ ವರ್ಣನೆ ಬರೆಯುವಂಥವರಿಗೆ ಇದರಲ್ಲಿ ನೋಡಿ ಬೇಕಾದಷ್ಟು ಅವರ ವರ್ಣನೆಗೆ ಸ್ವರೂಪಗಳನ್ನು ಸೃಷ್ಟಿ ಮಾಡೋ ಪ್ರಯತ್ನ ಇದು ಅಷ್ಟೇ. ಈಗ ಸಾಮಾನ್ಯವಾಗಿ ಪಲ್ಲಕ್ಕಿ ಹೊತ್ಕೊಳ್ಳೋರು ಹೆಗಲ ಮೇಲೆ ಒಂದು ಶಾಲು ಹಾಕ್ಕೊಂಡು ಸ್ವಲ್ಪ ಟ್ರಿಮ್ ಆಗಿ ಕಟಿಂಗ್ ಮಾಡಿಕೊಂಡು ಹೆಂಗೆ ಬಂದ್ಕೊಂಡು ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಾ ಇರ್ತಾರಲ್ಲ, ಹಾಗೆ ಈ ಕಮಲವೂ ಕೂಡ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನೋ ಅರ್ಥ ಬರುವಂತೆ ಸಂಯೋಜನೆ ಮಾಡಿದ್ದು. ಸ್ವಲ್ಪ ಕೆಳಗೆ ತಗೊಳ್ಳಿ. ಆಂಜನೇಯನನ್ನು ತೋರಿಸಿ ಸ್ವಲ್ಪ. ಇಲ್ಲಿದೆ ನೋಡಿ, ಇದು ಇಲ್ಲಿ ರಾಮಲಲ್ಲ, ಆಂಜನೇಯನ ಕರ್ನಾಟಕ ಶೈಲಿಯಲ್ಲಿ ಮಾಡಿದ್ದೀನಿ. ಯಾಕಂದರೆ ಹಂಪಿಯವನು, ಕಿಷ್ಕಿಂದೆ ಅವನು. ಮತ್ತು ಆಂಜನೇಯಲ್ಲಿ ಬಾಲಾಂಜನೇಯನನ್ನು ತೋರಿಸೋ ಪ್ರಯತ್ನ ಮಾಡಿದೆ ನಾನಿಲ್ಲಿ. ಬೇರೆ ಎಲ್ಲ ಕಡೆಗಳಲ್ಲಿ ನೀವು ಬಹುಶಃ ಆಂಜನೇಯನ ದೊಡ್ಡದಾಗೆ ನೋಡ್ತೀರಿ. ಆಂಜನೇಯ ಮತ್ತು ಗರುಡ ಎರಡೂ ಸ್ಪಷ್ಟವಾಗಿ ಇದು ವಿಷ್ಣುವಿನ, ಅಂದರೆ ರಾಮನ ಮೂರ್ತಿ ಅನ್ನೋ ಡೆಫಿನೇಷನ್. ಇದನ್ನು ರಾಮ ಒಂದು ವೇಳೆ ಇದನ್ನು ನೀವು ಒಂದಿಷ್ಟೇ ಭಾಗ ನೋಡಿದ್ರೂ ನಿಮಗಿದು ಅಯೋಧ್ಯೆ ರಾಮನಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗಬೇಕಿತ್ತು. ಹಾಗಾಗಿ ನೋಡಿ, ಈಗ ಈ ಕಮಲ ಇದೆಯಲ್ಲ, ಸೂರ್ಯ ವಂಶಕ್ಕೆ ಸಂಬಂಧ ಕೊಡುವಂಥದ್ದು. ನೋಡಿ, ಇಲ್ಲಿ ಅಲಂಕಾರ ಆದ ನಂತರ ಎರಡೂ ಬೆಂಡಾಗಿ ನಿಂತ್ಕೊಂಡಿದೆ. ಯಾಕೆಂದರೆ ರಾಮ ಸ್ಟ್ರೇಟ್, ಯಾವಾಗಲೂ ರಾಮ ನೇರವೇ. ಆದರೆ ರಾಮ ಭಕ್ತರು, ರಾಮ ಬಂಟ, ಅವರಿಬ್ಬರು ಇದು ಎರಡೂ ಕೂಡ ಸ್ವಲ್ಪ ತ್ರಿಭಂಗದಲ್ಲಿ ನಾನು ಅದನ್ನ ಬೆಂಡ್ ಮಾಡಿ ತೋರಿಸಿದ್ದೀನಿ. ಯಾಕೆಂದರೆ ದೇವರು ಮುಂದೆ ಬಾಗಿರ್ತಾನೆ ಭಕ್ತ ಅಂತ. ಇದೆಲ್ಲ ನಾನು ಮೊದಲೇ ಹೇಳಿದ ಹಾಗೆ ಶಿಲ್ಪ ಇದೊಂದು ಭಾಷೆ, ಇದೊಂದು ಲ್ಯಾಂಗ್ವೇಜ್ ಇದು. ನೆಕ್ಸ್ಟ್ ಒಂಚೂರು ಕೆಳಗೆ ತಗೊಳ್ಳಿ. ಈ ಭಾಗವನ್ನು ಸ್ವಲ್ಪ ಝೂಮ್ ಮಾಡಿ. ಹಾಂ, ಇದು ಇನ್ನೂ ಬೇರೆ ಫೋಟೋಸ್ ಇದೆ, ಕ್ಲೋಸಪ್ ಫೋಟೋಸ್ ಇದೆ. ಅವ್ರಿಗೆ ಹುಡ್ಕೋದು ಕಷ್ಟ ಆಗತ್ತೆ ಅಂತ ಇದರೊಳಗೆ ತೋರಿಸ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಕ್ಲೋಸಪ್ ಫೋಟೋ ತೋರಿಸೋಣ. ನೋಡಿ, ಇಲ್ಲಿ ಪೂರ್ಣ ಕುಂಭಗಳಿದೆ ಎರಡೂ ಕಡೆಗೆ. ನಮ್ಮಲ್ಲಿ 2 ಕಲಶ ಇಟ್ಟು ಪೂಜೆ ಮಾಡೋ ಸಂಪ್ರದಾಯ ಇದೆಯಲ್ಲ,
ಅದೇ 2 ಕಲಶಗಳು ಇಲ್ಲಿದೆ. ಈ ಕಲಶದ ಮೇಲೆ ಬೆಳೀತಾ ಹೋದಾಗೆ ನೋಡಿ, ಇಲ್ಲಿ ಇದು ಗದೆ ಇದೆ, ಇಲ್ಲಿ ಈ ಕಡೆಗೆ ಇಲ್ಲಿ ಶಂಖ ಇದೆ. ಒಂದು ನಿಮಿಷ, ಈ ಕಡೆಗೆ ಇಲ್ಲಿ ಗದೆ ಮತ್ತೆ ಶಂಖ, ಈ ಕಡೆಗೆ ಚಕ್ರ ಮತ್ತೆ ಪದ್ಮ ಇದೆ. ಅಂದರೆ ಆದಿನಾರಾಯಣನನ್ನ ತೋರಿಸುವಾಗ ಶಂಖಚಕ್ರ ಗದಾ ಪದ್ಮಗಳನ್ನು ಪ್ರದಕ್ಷಿಣಾ ರೀತಿಯಲ್ಲಿ ತೋರಿಸುವಾಗ ಚಕ್ರ, ಶಂಖ, ಗದ ಮತ್ತೆ ಪದ್ಮ ಹೀಗೆ ಬಲ ಮೇಲ್ಭಾಗದಿಂದ ತಗೊಳ್ಳುವಂಥದ್ದು ಇದೆ. ಚಕ್ರ, ಶಂಖ, ಗದೆ ಮತ್ತೆ ಪದ್ಮ. ಹಾಗಾಗಿ ಈ ಕೆಳಭಾಗದಲ್ಲಿ ಇಲ್ಲಿ ಗದೆ ಇದೆ. ಇದು ಉತ್ತರ ಭಾರತದ ಅವಧ್ ಶೈಲಿ ಅಂತ. ಇದು ಇಲ್ಲಿ ಶಾರ್ದೂಲ ಸಿಂಹವನ್ನು ತೋರಿಸುವಂತಹ ಪರಂಪರೆ ಅಲ್ಲಿಯೇ ಇರುವ ಅಯೋಧ್ಯದಲ್ಲೇ ಇದ್ದಂಥ ಹಳೆ ಎವಿಡೆನ್ಸ್ಗಳನ್ನು ಹುಡುಕಿದೆ. ಅಲ್ಲಿ ಒಂದು ಕಡೆ ಅವರೆಲ್ಲ ಸೇರಿಸಿಟ್ಟಿದ್ರು. ಅತ್ಯಂತ ಪುರಾತನವಾದದ್ದು ಕಪ್ಪು ಕಲ್ಲಿನ ಕೆಲವು ಉದಾಹರಣೆಗಳು ಅಲ್ಲಿತ್ತು. ಈಗಲೂ ಹಾಗೆ ಆಗಿದೆ. ಆ ನಂತರ 9ನೇ 10ನೇ ಶತಮಾನದ ಹೊತ್ತಿಗೆ ಕಟ್ಟಿದಂತಹದ್ದಿರಬೇಕು. ಅದು ಕಲ್ಯಾಣ ಚಾಲುಕ್ಯ ಶೈಲಿಯನ್ನು ಹೋಲುವಂತಹ ಕೆತ್ತನೆಗಳು, ಅದರ ಫೋಟೋಗ್ರಾಫ್ಸು ಇದೆ. ಅದರೊಟ್ಟಿಗೆ 12ನೇ ಶತಮಾನದ ನಂತರ ಮತ್ತೆ ಕೆಂಪು ಕಲ್ಲಿನಲ್ಲಿ ಕಟ್ಟಿದಂತಹ ಲಕ್ಷಣಗಳು ಅಲ್ಲಿ ಕಂಡು ಬರ್ತವೆ. ಅದೆರಡನ್ನೂ ಗಮನಿಸಿದವಾಗ ಅಲ್ಲಿ ಶಿಲ್ಪದಲ್ಲಿ ಆ ಹಳೆ ಎವಿಡೆನ್ಸ್ ಏನಿತ್ತೋ ಆ ಹಳೆ ಎವಿಡೆನ್ಸನ್ನೆಲ್ಲ ತಗೊಂಡು ಈ ವಿನ್ಯಾಸಗಳನ್ನೆಲ್ಲ ಜೋಡಿಸಿದಂಥದ್ದು. ಇಲ್ಲಿರುವ ವಿನ್ಯಾಸಗಳಾಗಲಿ, ಈ ವಿನ್ಯಾಸಗಳು ಇವೆಲ್ಲ ಅಯೋಧ್ಯೆಯಲ್ಲಿ ದೊರೆತ ಶಿಲ್ಪದ ಸಾಕ್ಷ್ಯದ ಚಿತ್ರಗಳು. ಅದನ್ನೇನೆ ಇಲ್ಲಿಗೆ ನೇರವಾಗಿ ಹಾಕುವಂತೆ ಮಾಡಿಕೊಂಡೆ. ಜೊತೆಗೆ ಇದು ಏಕಶಿಲೆಯಲ್ಲೇ ಮಾಡಿದ್ದು, ಚಿನ್ಮುದ್ರೆಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದಂತೆ. ಇನ್ನೊಂದು ಅಲ್ಲಿ ಇದರ ಕ್ಲೋಸಪ್ ಫೋಟೋಸ್ ಇದೆಯಾ ಕಾಣುತ್ತಾ? ಯಾಕೆಂದರೆ ಅದರ ಡೀಟೇಲು ಕೆಳಗಡೆಗಿದೆ, ಇನ್ನು ಕೆಳಗೆ, ಇನ್ನು ಪೂರ್ತಿ ಕೆಳಗೆ ಬರಲಿ. ಇದೆಲ್ಲ ಬೇರೆ ಬೇರೆ ರೀತಿಯ ಮುಖಗಳನ್ನು ಮಾಡಿ ನಾವು ನೋಡಿಕೊಂಡು ಸ್ಟಡಿ ಮಾಡಿದ್ದು. ಹಾಂ, ಇದೆ, ಅದು ನಿಲ್ಲಿಸಿ. ಹಾಂ, ಇದು ನೋಡಿ, ಆಂಜನೇಯನ ಡೀಟೇಲ್ ನಿಮ್ಗೆ ಇಲ್ಲಿ ಕಾಣುತ್ತೆ. ಇನ್ನು ಸ್ವಲ್ಪ ಕೆಳಗೆ ತಗೊಳ್ಳಿ. ಅಲ್ಲ, ಇದು ಆಂಜನೇಯನ ಪಕ್ಕದ್ದು ಪ್ರಭಾವಳಿ, ಅಥವಾ ಇನ್ನು ಮುಂದಕ್ಕೆ ಕೆಳಗೆ ಹೋಗ್ಬೇಕು. ಇನ್ನು ಕೆಳಗೆ ಹೋಗಿ ಕ್ಲೋಸಪ್ ಅದೇ ಬಂತಲ್ಲ, ಅದ್ರ ಪಕ್ಕದಲ್ಲೇ ಇದೆ. ನೆಕ್ಸ್ಟ್ 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 ಇದೆಲ್ಲ ಬೇರೆ ಬೇರೆ ಭಂಗಿಯಲ್ಲಿ ಕಾಣುವಂಥದ್ದಿದೆ ನೋಡಿ. ಅದರ ಸೈಡಲ್ಲಿ ಹೇಗೆ ಕಾಣ್ತಾ ಇತ್ತು ಅಂತ ನೋಡಿ. ಇಲ್ಲಿ ಡೀಟೇಲ್ಸ್ಗಳು ನಿಮಗೆ ಗೊತ್ತಾಗುತ್ತೆ. ಇದರೊಳಗಾಗತ್ತೆ ಬಿಡಿ, ಇದರೊಳಗಾಗತ್ತೆ ನೋಡಿ. ಗರುಡ ಆಂಜನೇಯರನ್ನ ನೋಡ್ತೀರಿ, ಅಲಂಕರಣ ನೋಡ್ತೀರಿ, ಅದರೊಟ್ಟಿಗೆ ಸೈಡಿಂದ ಹೇಗೆ ಕಾಣುತ್ತೆ, ಆ ಪಾದ ಎಲ್ಲ ಹೇಗೆ ಸಂಯೋಜನೆ ಮಾಡಿದ್ವಿ ಅಂತ. ಇದು ನೋಡಿ, ಆ ಕೆತ್ತನೆಯನ್ನು ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದೀವಿ ಇಲ್ಲಿ ಅನ್ನೋದು ಗೊತ್ತಾಗುತ್ತೆ. 2 ಪ್ರಾಣಿಗಳು, ಇದರ ರೆಕ್ಕೆಯ ಕಲ್ಪನೆ ಇದು. ಹೀಗೆ ಆ ಹಸ್ತ, ಆ ನಂತರ ಇದರ ವಿವರಗಳು ನೋಡಿ. ಇಲ್ಲಿ ಸಪೋರ್ಟ್ ಹೇಗೆ ಕೊಟ್ಟಿದ್ದೀವಿ ಅಂತ ಹಿಂಭಾಗದ. ಇದು ಕೇರಳೀಯ ಶೈಲಿಯಲ್ಲೂ ಇದೆ, ಉತ್ತರ ಭಾರತದ ಶೈಲಿನಲ್ಲೂ ಇದೆ. ಹಾಗಾಗಿ ಇದನ್ನು ಮಧ್ಯದಲ್ಲಿ ಹಾಕ್ಕೊಂಡಿದ್ದೀವಿ. 2 ಈ ರೀತಿಯ ಹಾರಗಳು ಬಂದಂತೆ, ಹೂವಿನ ಹಾರಗಳನ್ನು ಹಾಕದಂತೆ ತೋರಿಸಿರೋದು. ಇದು ದಕ್ಷಿಣದಲ್ಲೂ ಇದೆ, ಚೋಳ ಪಲ್ಲವರಲ್ಲಿ ಇದನ್ನು ನೋಡ್ತೀರಿ. ಜೊತೆಗೆ ಪಾಲ, ಪ್ರತ್ಯಾಹಾರ ಎಲ್ಲ ಇದೆಯಲ್ಲ, ಅಲ್ಲಿಯೂ ಕೂಡ ಈ ಲಕ್ಷಣದ ಶಿಲ್ಪಗಳನ್ನು ನಾವು ಕಾಣಬಹುದು. ಇದು ನನಗೆ ನೋಡಿ, ಪ್ರಭಾವಳಿಯಿಂದ ಈ ಹಾರಕ್ಕೆ ಒಂದು ಸಪೋರ್ಟ್ ಕೊಟ್ಟಿದ್ದೀನಿ. ಇಲ್ಲಿ ಮುಂದ್ಗಡೆ ಬಾಣಕ್ಕೆ ಇಲ್ಲೊಂದು ಸಪೋರ್ಟ್ ಕೊಟ್ಟಿರೋದು. ಇಲ್ಲಿ ಕೈಗೆ ಸಪೋರ್ಟ್ ಬರಲಿ ಅಂತ ಬಟ್ಟೆಯಿಂದ ಇಲ್ಲಿ ಸೂಚಿಸಿದಂಥದ್ದು ಇದು. ಹೀಗೆ ಇದರ ಸಂಯೋಜನೆ, ಯಾಕೆಂದ್ರೆ ಭದ್ರತೆ ಕೊಡಬೇಕಿತ್ತು ಅಂತ ಹೇಳಿದ್ನಲ್ಲ. ಅದ್ರ ನೆಕ್ಸ್ಟ್ ನೋಡಿ, ಸೊಂಟದ ಪಟ್ಟಿ ಇಲ್ಲಿ ನೀವು ನೋಡ್ಬೋದು. ಇದು ಒಂದು ಪದಕ ಕಟ್ಟಿ ಆ ಬಟ್ಟೆ ಕಟ್ಕೊಂಡಿದ್ರೆ ತುದಿ ಕೆಳಗೆ ಬಂದ ಹಾಗೆ ಇದೆ. ಇಲ್ಲಿ ಆ ಸುರ್ಗೆ ಹೂವಿನ ಮಾಲೆ ಸುರಿದ ಹಾಗೆ ಇಲ್ಲಿ ಸಣ್ಣ 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 ಗಂಟೆಗಳನ್ನು ಗಜ್ಜೆ ರೂಪದಲ್ಲಿ ಕಟ್ಕೊಂಡಿದ್ದಾನೆ. ಬಾಲಕರಿಗೆ ಗೆಜ್ಜೆ ಕಟ್ಟೋದೊಂದು ಸಂಪ್ರದಾಯ ಇದೆ, ಗಂಟೆ ಕಟ್ಟೋದು. ಪ್ರಾಣಿ ದೇವರುಗಳಿಗೂ ತೋರಿಸ್ತಾರೆ, ಹನುಮಂತನಿಗೆ ತೋರಿಸ್ತಾರೆ, ನಂದಿಗೆ ತೋರಿಸ್ತಾರೆ, ಎಲ್ಲ ಹೇಗಿದೆಯೋ ಆನೆಗೆಲ್ಲ ತೋರಿಸ್ತೀವಲ್ಲ. ಹಾಗೇನೆ ಬಾಲಶಿಲ್ಪಗಳಿದ್ರೆ ಆ ಬಾಲಶಿಲ್ಪಕ್ಕೆ, ನಾಟ್ಯ ಗಣೇಶ ಇದ್ದರೆ ಒಂದು ಉದ್ದ ಚೈನಿಗೆ ಗಂಟೆ ಕಟ್ಟಿ ನರ್ತನ ಮಾಡ್ತಾ ಇದ್ದಾಗಿರುತ್ತೆ. ಹಾಗೆ ಇಲ್ಲಿ ಆ ಗಂಟೆ ಪ್ರಯೋಗವನ್ನು ನಾನು ತಗೊಂಡೆ. ಧನಸ್ಸು, ಅಖಂಡವಾದ ಧನಸ್ಸನ್ನು ಸ್ವಲ್ಪ ನಾನು ಚೇಂಜ್ ಮಾಡಿದ್ದೀನಿ, ಯಾಕೆಂದರೆ ಕಾಲ ಗೊತ್ತಾಗಲಿ ಅಂತ. ಅಂದರೆ ಈ ರೀತಿಯಾಗಿ
ಹಳೆ ಕಾಲದ ಧನಸ್ಸನ್ನು ಮಾಡುವಾಗ ಒಂದೇ ರಾಡ್ ಥರ ಮಾಡ್ತಾರೆ. ನೀವೀಗ ಹೊಯ್ಸಳ ಕಾಲದಲ್ಲಿ ಮಾಡಿದಂತಹ ಚಿಕ್ಕಮಗಳೂರಿನಲ್ಲಿರುವಂತಹ ಪಟ್ಟಾಭಿ ರಾಮನ ಶಿಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಬಳುಕುವಿಕೆ ಜಾಸ್ತಿ ಏನು ಇರೋದಿಲ್ಲ. ಆದರೆ ಇಲ್ಲಿ ಆ ದೇಶ ಕಾಲಕ್ಕೆ ಅನುಗುಣವಾದ ಬದಲಾವಣೆಯನ್ನು ತೋರಿಸ್ಬೇಕು. ಆ ದಾರವನ್ನು ನೋಡಿ, ಸ್ವಲ್ಪ ಝೂಮ್ ಮಾಡ್ಬೋದಾ? ಮಧ್ಯದ ಹಿಡಿ ನೋಡಿ, ಆ ದಾರ ಕೂಡ ಇದು ಒಂದು ಅರ್ಧ ಸೆಂಟಿಮೀಟ್ರ್, 3/4 ಸೆಂಟಿಮೀಟ್ರ್ನಲ್ಲಿ ಮಾಡಿದಂಥ ದಾರ ಅದು. ಆ ಸೂಕ್ಷ್ಮ ಕೆತ್ತನೆಗಳು ಇದೆಲ್ಲ ಅಯೋಧ್ಯೆಯ ರಾಮನಿಗೆ ನಿರ್ಮಾಣ ಮಾಡಿದ್ದು. ಇಲ್ಲಿ ಮುಖ ತೋರಿಸಿ ಸ್ವಲ್ಪ. ಇಲ್ಲಿ ಕಲ್ಪನೆಯನ್ನು ಹೇಗೆ ಮಾಡ್ಕೊಂಡಿದ್ವಿ ಅಂತಂದ್ರೆ, ಇಲ್ಲಿ ಮುಕುಟದಲ್ಲಿ ಒಂದು ಸೂರ್ಯನ ಮೂರ್ತಿಯನ್ನು ಮಾಡಿದ್ದೆ. 1.5 ಇಂಚ್ ಸೈಜ್ ಅದು ಇಲ್ಲಿರೋದು. ಇದ್ರ ಮಧ್ಯದಲ್ಲಿ ಕಾಣುತ್ತಲ್ಲ, ಇಲ್ಲಿ ಸೂರ್ಯ ಇದ್ದಾನೆ ನೋಡಿ. ಆ ಸೂರ್ಯ ಮುಕುಟವನ್ನು ಕಟ್ಕೊಂಡಿದ್ದಾನೆ. ಕರ್ಲಿ ಹೇರ್ಸ್ಗಳು ಇದು ಅಲ್ಲಿರೋದು. ಅದರೊಟ್ಟಿಗೆ ಹಿಂದ್ಗಡೆಗೆ ಒಂದು ಸೂರ್ಯ ಮಂಡಲ ಇದೆ. ಇಲ್ಲಿ ಸೂರ್ಯ ಚಕ್ರ ಮಾಡಿದ್ದೀನಿ. ಆ ಸೂರ್ಯ ಚಕ್ರಕ್ಕೆ 7 ಕಿರಣಗಳಿದೆ. ಇದು ಹಿಂಭಾಗದಿಂದ ಪೂರ್ತಿ ಕಾಣುತ್ತೆ, ಮುಂಭಾಗದಿಂದ 5 ಕಾಣುತ್ತೆ. ಈ ಕೆಲವು ಕಾವ್ಯದ ರಚನೆಯಲ್ಲಿ ವರ್ಣನೆಗಳು ಬರ್ತಾವಲ್ಲ, ಹಾಗೆ ಕೆಲವು ಸಾರಿ ನಮ್ಮಗಳ ತಲೆಯನ್ನು ಹಾಳಲ್ಲ, ಒಳ್ಳೇದು ಮಾಡಿದ್ದಿರುತ್ತೆ. ಆ ಕಲ್ಪನೆಯನ್ನು ನೋಡಿ ಇಲ್ಲಿ ತಗೊಂಡು ಬೆಳಕನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಿರಣವನ್ನು ಎಲ್ಲಾದರೂ ತೋರಿಸ್ಲಿಕ್ಕೆ ಆಗ್ತದ? ಆದರೆ ಕಿರಣವನ್ನು ತೋರಿಸುವಾಗ ಸುಮ್ಮನೆ ಈ ಥರ ಗೆರೆಗಳಿಂದ ತೋರಿಸ್ತೀವಿ. ಇಲ್ಲಿ ಕಾಣುತ್ತಲ್ಲ, ಈ ಥರ ಗೆರೆಗಳಿಂದ ತೋರಿಸ್ತೀವಿ. ಇದ್ರ ಹಿಂಭಾಗದ ಗೆರೆಗಳು ನೇರವಾಗಿ ಸೂರ್ಯನನ್ನು ಮಕ್ಕಳು ಬಿಡಿಸುವಾಗಲೂ ಹಾಗೆ ಬಿಡಿಸ್ತಾರೆ. ರೌಂಡ್ ಹಾಕಿ ಆ ಕಡೆ ಈ ಕಡೆ ಗೆರೆಗಳನ್ನು ಹಾಕ್ತಾರೆ. ಅಂದರೆ ಇಟ್ಸ್ ಎ ರೇಸ್, ಅದು ಬೆಳಕು ಹೋಗ್ತಾ ಇದೆ. ಇಲ್ಲಿ ನಮ್ಮ ಕಲ್ಪನೆಯಲ್ಲಿ ಹೇಗೆ ಅಂದರೆ, ರಾಮನ ಯಾವ ಸೂರ್ಯ ವಂಶಜನಾದಂಥ ರಾಮ, ಅವನು ಸೂರ್ಯ ಮಂಡಲದಲ್ಲಿ ಇದ್ದಾವಾಗ ಸೂರ್ಯ ಅಂದರೆ ಆ ವಂಶದವನಾದ್ದರಿಂದ ಅವನಿಂದ ಹೊರಡುವ ಪ್ರಖರತೆ ಕಿರಣ ಅದು ತೀಕ್ಷ್ಣವಾಗಿತ್ತು ಅನ್ನೋ ಅರ್ಥ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ಕಿರಣಗಳಿಗೂ ಕೂಡ ಒಂದೊಂದು ಹೂಗಳನ್ನು ಮೂಡಿಸಲಾಗಿದೆ ನೋಡಿ. ಕಿರಣಗಳು ಕೂಡ ಹೂವನ್ನು ಹೊದ್ದುಕೊಂಡು ಬಂದವು ಭೂಮಿಗೆ ಅಂತ. ಆ ಥರದ ಕೆಲವು ಕಲ್ಪನೆಗಳನ್ನು ಇಟ್ಕೊಂಡು ಮಾಡ್ತಾ ಹೋದ್ವಿ. ಇಲ್ಲಿ ಪಕ್ಕದಲ್ಲಿ ನೀವು ಇಲ್ಲಿ 4 ದಳದ ಹೂಗಳನ್ನು ನೋಡ್ತೀರಿ. ಇದು 4 ದಳದ ಹೂಗಳಿದೆಯಲ್ಲ, ಇದು 27 ಹೂಗಳಿದೆ ಸೂರ್ಯ ಮಂಡಲದ ಸುತ್ತಲೂ. ಆ ಸೂರ್ಯ ಚಕ್ರಕ್ಕೆ ಹಿಂಭಾಗದಲ್ಲಿ 27 ನಕ್ಷತ್ರಗಳನ್ನು 4 ಕೇಶವನ ಸಂಖ್ಯೆ ಈ ಹೇಳಿದ ಹಾಗೆ. ಹಾಗಾಗಿ 4 ದಳದ ಹೂವನ್ನು ಇದರೊಳಗಡೆಗೆ ಅಡಾಪ್ಟ್ ಮಾಡಿಬಿಟ್ಟು ಕರ್ಲಿ ಹೇರ್ಸ್ಗಳನ್ನೆಲ್ಲ ನೋಡಿರ್ಬೋದು. ಇಲ್ಲಿ ಅವನ ಧನಸ್ಸಿಗೂ ಕೂಡ ಸಾರಂಗಪಾಣಿ ಅಂತ ಕೂಡ ಕರೀತಾರೆ ರಾಮನನ್ನು. ಹಾಗಾಗಿ ಆ ಕಾನ್ಸೆಪ್ಟು ಜೊತೆಗೆ ಬರೋ ಹಾಗೆ ಈ ವರ್ಣನೆಯನ್ನು ಬೆಳೆಸ್ಕೊಂಡು ಸಂಯೋಜನೆಯನ್ನು ಮಾಡ್ತಾ ಹೋಗಿದ್ದು. ಇದು 7 ಅಡಿ 4 ಇಂಚು ಎತ್ತರ ಇತ್ತು. 7 ತಿಂಗಳಲ್ಲಿ ಮಾಡಿದ್ವಿ. 7ನೇ ಅವತಾರಿ ಆದಂಥ ರಾಮ, 7 ಜನ ಅಸಿಸ್ಟೆಂಟ್ಗಳು ನಮ್ಮ ಜೊತೆಗಿದ್ದವು. 7 ಅಂದರೆ ರಾಮ ಅಂದರೆ 7 ಅಂತಾರಲ್ಲ, ಯಾಕೆಂದರೆ ಒಂದು ಯ ರ 2ನೇ ಅಕ್ಷರ, ಮ ಪ ಪ ಬ ಭ ಮ 5ನೇ ಅಕ್ಷರ, 5 2 ಸೇರಿದ್ರು 7. ನಕ್ಷತ್ರದ ಸಂಖ್ಯೆ ಕೂಡ ಅಷ್ಟೇ. ಅದು ಹೇಗೆ ಬಂತು ನಮಗೂ ಗೊತ್ತಿಲ್ಲ. ಆದಮೇಲೆ ಸುಮ್ಮನೆ ಇದೇನೋ 7 ಸಿಕ್ಕಾಕೊಂತಲ್ಲ, ಎಲ್ಲಿ ಸಿಗ್ತಾನೆ 7 ಅಂದರೆ ಸಿಕ್ಕಾಕೊಳ್ಳೋದು, ಸಿಕ್ಕಾಕೊಂಡಿದೆ ಇದು ಅಂತ ಅಂದ್ಕೊಂಡಿದ್ದೆ. ಹೀಗೆ ಅನೇಕ ಸಂಯೋಜನೆಗಳನ್ನೆಲ್ಲ ಮಾಡಿದ್ವಿ ನೋಡಿ. ಈ ಭಾಗದಲ್ಲಿಯೂ ಸಪೋರ್ಟ್ಗಳನ್ನು ಕೊಟ್ಟಂಥದ್ದನ್ನು ನೀವು ನೋಡ್ಬೋದು. ಹೀಗೆ ಪ್ರತಿಯೊಂದಕ್ಕೂ ಸಪೋರ್ಟ್ಗಳನ್ನು ಇಟ್ಕೊಂಡು ವಿಶೇಷವಾಗಿ ಒಂದು ಅಯೋಧ್ಯೆ ರಾಮಲಲ್ಲನ್ನು ನಿರ್ಮಾಣ ಮಾಡಿದ್ವಿ. ಇದಕ್ಕೆ ಶಾಸ್ತ್ರೀಯವಾಗಿ ಪಾಲಿಶ್ಗಳನ್ನು ಕೂಡ ಹಾಗೆ ಮಾಡಿದ್ವಿ. ಯಾವ ಅಖಂಡವಾಗಿ ನಂದಾದೀಪ ಉರಿತಾ ಇತ್ತು, ಆ ದೀಪದ ಕಾರ್ಬನ್ನನ್ನು ತಗೊಂಡು ತುಪ್ಪದಲ್ಲಿ ಕಲಸಿ ಇದಕ್ಕೆ ಹಚ್ಚಿದಂಥದ್ದು. ಕೆಳಗಡೆಗೆ ಆಂಜನೇಯ ಮತ್ತು ಗರುಡರಿಗೂ ಅವ್ರದ್ದೇ ಆದೊಂದು ಸಣ್ಣ ಸಣ್ಣ ಸ್ಥಾನಮಾನ ಬೇಕಲ್ಲ. ಹಾಗಾಗಿ ಇವನು ರಾಮನನ್ನು ನೋಡಿರಲಿಲ್ಲ. ಆಂಜನೇಯ ಆ ವಯಸ್ಸಿನಲ್ಲಿ ರಾಮನನ್ನು ನೋಡಿರಲಿಲ್ಲ. ಹಾಗಾಗಿ ಆಂಜನೇಯನನ್ನು ಮಾಡುವಾಗ ಇಲ್ಲಿ ಅರ್ಧ ನಿಮಿಲಿತ ನೇತ್ರ ಅಂತೀವಲ್ಲ, ಬುದ್ಧನ ಕಣ್ಣಿದೆಯಲ್ಲ, ಆ ರೂಪದಲ್ಲಿ ಇಲ್ಲಿ ಅದನ್ನು ಸೃಷ್ಟಿ ಮಾಡಿದ್ದೀನಿ. ನೇರವಾಗಿ ಅವರು ಭೇಟಿ ಆಗಲಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹೀಗೆ ಭಂಗಿಯಲ್ಲಿ ಅರ್ಧ ನಿಮಿತ್ತ ನೇತ್ರನಾಗಿ ಬಾಲಕನಾಗಿ ಆಂಜನೇಯನನ್ನು ಅಲ್ಲಿ ಪೀಠದ ಪ್ರಭಾವಳಿಯಲ್ಲಿ ತೋರಿಸ್ಕೊಂಡಿದ್ದೀನಿ. ಯಾಕೆಂದರೆ ಮೂಲ ರಾಮ ಇರೋದು ಪದ್ಮದ ಮೇಲೆ ಒಬ್ಬನೇ ನಿಂತಿರುವಂಥದ್ದು.
ಅಲ್ಲಿ ಎಲ್ಲ ವರ್ಣನೆಗಳು ಬಂದಿದೆ. ಇವರು ಪ್ರಭಾವಳಿಯಲ್ಲಾದ್ರಿಂದ ಗರುಡನನ್ನು, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು, ಸೂರ್ಯನನ್ನೆಲ್ಲ ತೋರಿಸ್ಬೇಕಿತ್ತಲ್ಲ. ಸೂರ್ಯನನ್ನು ಯಾಕೆ ತೋರಿಸಿದೆ ಅಂತಂದರೆ, ಸೂರ್ಯ ಇನವಂಶ ಸಂಜಾತ ಅವನು ರಾಮ. ಸೂರ್ಯವಂಶದ ಒಂದು ಪ್ರತೀಕವನ್ನು ಹಾಗೆ ತೋರಿಸ್ಬೇಕಿತ್ತು. ಎರಡನೇದಾಗಿ ರಾಮನ ನವಮಿ ದಿವಸ ಹಣೆಯ ಮೇಲೆ ಸೂರ್ಯ ಕಿರಣ ಬೀಳುವಂತೆ ಒಂದು ಸಂಯೋಜನೆಯನ್ನು ಮಾಡಿದ್ದಾರೆ. ನೀವು ಬಹುಶಃ ಇದಿದ್ದಿದ್ರೆ ಅಲ್ಲಿ ಆ ಸೂರ್ಯ ಈ ಸೂರ್ಯ ಮಾತಾಡ್ಕೊಳ್ತಿದ್ರೇನೋ ಗೊತ್ತಿಲ್ಲ, ಆದರೆ ನಾನು ಮಾಡುವಾಗ ಆ ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. ಅಲ್ಲಿ ಕಿರಣ ಸೂರ್ಯ ಅವನ ರಾಮಲಲ್ಲಾನ ಹಣೆ ಮೇಲೆ ಸೂರ್ಯ ಬಿದ್ದ ಕಿರಣಗಳು ಬಿದ್ದಾವಾಗ ಅದರಲ್ಲಿ ಟಾಪ್ ಲೈಟಿಂದ ಶೋಭಾಯಮಾನವಾಗಿ ಆ ಸೂರ್ಯ ಕಾಣ್ತಾನೆ. ಎರಡೆರಡು ಸೂರ್ಯನಿನ್ನ ಹೊರಗಡೆಯಿಂದ ನೋಡ್ಬೋದು ಅಂತ ಆ ಕಲ್ಪನೆಯನ್ನು ಇಟ್ಕೊಂಡು ಹೀಗೆ ಕೆಲವು ಸರಿ ನಮ್ಮಗಳಿಗೂ ಸ್ವಲ್ಪ ಏನೇನೋ ಹೊಸ ಹೊಸ ಕಲ್ಪನೆಗಳೆಲ್ಲ ಬರ್ತಾ ಇರ್ತಾರೆ. ಸಹಜ ಅನಿಸುತ್ತೆ ಅದು ಅಂತ ಅಂದ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ತಪ್ಪು ಗಿಪ್ಪು ಆಗಬಾರ್ದಲ್ಲ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಮಾಡೋದಕ್ಕೆ ಅವಕಾಶ ಆಯಿತು. ಹೀಗೆ ಹೇಳ್ತಾ ಹೋದರೆ ಇನ್ನು ತುಂಬ ಹೇಳ್ತಾ ಹೋಗ್ಬೋದು. ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳಿದ್ರೆ ನಾನು ಅದರ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರನ್ನ ಮನಸ ವಂದಿಸ್ತೇನೆ. ಈ ರಾಮಲಲ್ಲ ಇಷ್ಟು ಬರೋದಕ್ಕೆ ನಿಮ್ಮೆಲ್ಲರ ಹಾರೈಕೆ, ಪ್ರೋತ್ಸಾಹ, ನಿಮ್ಮ ವಿಶ್ವಾಸ, ನಿಮ್ಮ ಒಂದು ಶ್ರದ್ಧೆ ಭಕ್ತಿ ನಮಗೆ ಶಕ್ತಿ ಕೊಟ್ಟಿದೆ. ಆ ಕಾರಣದಿಂದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟಿಗೆ, ಅಯೋಧ್ಯೆಗೆ ಹಾಗೂ ನಿಮ್ಮೆಲ್ಲರಿಗೂ ನಾವು ಋಣಿಗಳಾಗಿದ್ದೀವಿ. ನಮಸ್ಕಾರ. ಶಿಲ್ಪಶಾಸ್ತ್ರದ ಬಗ್ಗೆ ಅವರು ಒಳ್ಳೆ ಶಿಲ್ಪಿ ಅಷ್ಟೇ ಅಲ್ಲ, ಶಿಲ್ಪಶಾಸ್ತ್ರದ ಬಗ್ಗೆ ಅಷ್ಟೇ ಚೆನ್ನಾಗಿ ಪಾಠನೂ ಮಾಡಬಲ್ಲರು ಅನ್ನೋ ಸಂಗತಿ ಇವತ್ತು ವ್ಯಕ್ತ ಆಗಿದೆ. ಹಾಗಾಗಿ ಶಿಲ್ಪಶಾಸ್ತ್ರದ ಬಗ್ಗೆ ಯಾರು ಶಿಲ್ಪಿಗಳಲ್ಲ, ಶಿಲ್ಪದ ಅಧ್ಯಯನಕ್ಕೂ ಹೋಗೋದು ರಚನೆ ಮಾಡಲಿಕ್ಕೂ ಏನೋ ಯೋಚನೆ ಮಾಡ್ತಿಲ್ಲ ಅನ್ನೋಂಥ ಸಾರ್ವಜನಿಕರಿಗೆ ಇವರಿಂದ ಮತ್ತಷ್ಟು ಉಪನ್ಯಾಸಗಳನ್ನು ಏರ್ಪಾಡು ಮಾಡಿ ನಮ್ಮ ಏನು ಹಸಿವಿದೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ತಣಿಸೋಂಥ ವ್ಯವಸ್ಥೆ ಆಗಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಇವತ್ತು ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ನೆನ್ನೆನೂ ಇಂಜೆಕ್ಷನ್ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ನಾನು ರಾತ್ರಿ 10 ಗಂಟೆವರೆಗೂ ನನ್ನ ಫೋನ್ ತೊಗೊಳ್ಳಿಲ್ಲ. ಅವರು ನಂಗೆ ಭಯ ಶುರುವಾಗಿತ್ತು ನಾಳೆ ಬೆಳಿಗ್ಗೆ ಏನಪ್ಪ ಅಂಥೇಳಿ. ಹಾಗಾಗಿ 10 ಗಂಟೆ ಫೋನ್ ತೊಗೊಂಡು ಹೇಳಿದರು ಇಲ್ಲ ಬರ್ತೀನಿ ಅಂಥೇಳಿ. ಅವರ ಆರೋಗ್ಯ ಸರಿ ಇಲ್ಲದೆ ಇದ್ದರು. ನಾಗ್ಪುರದಲ್ಲಿ 5 ದಿನ ಇದ್ದು ನೆನ್ನೆ ಬಂದಿದ್ದಾರೆ. ಆರೋಗ್ಯ ಸರಿ ಇಲ್ಲ. ಅನಾರೋಗ್ಯದ ಮಧ್ಯೆ ಕೂಡ ಕರ್ತವ್ಯದ ಕರೆಗೆ ಹೋಗೋಟ್ಟು ಇವತ್ತಿನ ದಿನ ಒಪ್ಕೊಂಡಂಥ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಮಗೆಲ್ಲ ಏನು ಶಿಲ್ಪಶಾಸ್ತ್ರದ ಬಗ್ಗೆ, ರಾಮನ ವಿಗ್ರಹ ಹೇಗಾಯಿತು ಅನ್ನೋ ಬಗ್ಗೆ ಏನು ಕುತೂಹಲ ಇತ್ತು, ಅದಕ್ಕೆ ಅತ್ಯಂತ ಸುದೀರ್ಘವಾದಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಶಿಲ್ಪವನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು, ಯಾವ್ಯಾವ ಆ್ಯಂಗಲಲ್ಲಿ ನೋಡಬೇಕು ಅನ್ನೋ ಸಂಗತಿ ಕೂಡ ನಾವು ಅವರಾಗಲೇ ಹೇಳಿರಲ್ಲ. ಏನಾದರೂ ಸುಮ್ಮನೆ ಹೋಗ್ಬಿಟ್ಟು ಇದನ್ನು ಕೃಷ್ಣ ಪರ್ವತವನ್ನು ಎತ್ತಿರ್ತಕ್ಕಂಥದ್ದು ಅಂತ ಅಂದ್ಕೊಂಡು ಮುಂದಕ್ಕೆ ಹೊಟ್ಟೋಗ್ತೀವಿ ನಾವು. ಆದರೆ ಅದರಲ್ಲಿ ಎಷ್ಟು ಸಂಗತಿಗಳನ್ನು ನಾವು ನೋಡ್ಬೋದು ಅನ್ನೋ ಸಂಗತಿಯನ್ನು ಕೂಡ ಅತ್ಯಂತ ಮನಮುಟ್ಟುವಂತೆ ಅವರು ಇವತ್ತು ವರ್ಣನೆ ಮಾಡಿದ್ದಾರೆ. ಇಂಥ ಒಂದು ಅತ್ಯುತ್ಕೃಷ್ಟ ಉಪನ್ಯಾಸ ಕೇಳಲಿಕ್ಕೆ ನಾವು ನಿಜಕ್ಕೂ ಅದೃಷ್ಟವಂತರು ಅಂತಲೇ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.